ಸ್ನೇಹಿತರೆ ನಮಸ್ತೆ. ನೋಡಿ ನಮ್ಮ ಶಿವಕುಮಾರ್ ಅವರು ಸರ್, ರಾಶಿ ಸರ್ ಅವ್ರ ಮಗ ತಾವು. ಕೊರವಂಜಿ ಬಹಳ ಒಳ್ಳೆ ಪತ್ರಿಕೆ, ಕನ್ನಡದಲ್ಲಿ ಶುದ್ಧವಾದ ಹಾಸ್ಯವನ್ನ ಎಲ್ರಿಗೂ ಒದಗಿಸಿದಂತ ಒಂದು ಪತ್ರಿಕೆ ಅದು. 1942ನೇ ಇಸ್ವಿಯಲ್ಲಿ ಈ ಮನೆ ಕಟ್ಟಿದ್ರು, ಗೃಹ ಪ್ರವೇಶ ಆಗಿದ್ದು 120/100 ಆಲ್ಮೋಸ್ಟ್ ಹಾಫ್ ಏಕರ್. ಯಾವಾಗ್ಲೂ ಆರ್ಟ್ ಡೆಕೋ ಅಂತ ಕರಿತಾ ಇದ್ರ ಈ ಡಿಸೈನ್ಗೆ. ಅದ್ರಲ್ಲಿ ಒಂದು ವರಂಡ ಇರ್ಲೇಬೇಕು. 1930ನೇ ಇಸ್ವಿದು ಫಸ್ಟ್ ಹಾಡು ಹೇಳುತ್ತದೆ. ಇದು ಡ್ರಾಯಿಂಗ್ ರೂಮ್ ಅಂತ ಕರಿತಾ ಇದ್ರು. ನಮ್ ತಂದೆ ಇಲ್ಲೇ ಕೂತ್ಕೊಳ್ತಾ ಇದ್ದಿದ್ದು. ಇದು ವೆಂಕಟಪ್ಪ ಪೇಂಟಿಂಗ್ ರೀ, ಅಪ್ಪನ ರೂಮ್ ಅಂತ ಕರೆಯೋರು. 2 ಬೆಡ್ ಇರೋದು. ಅವಾಗ ಅವ್ರ ಗೆಸ್ಟ್ಗೂ ಅಕಾಮಿಡೇಟ್ ಮಾಡೋರು. ಇಲ್ಲಿ 5,000 ಪುಸ್ತಕ ಕಲೆಕ್ಟ್ ಮಾಡಿದ್ರು. ನಾವೊಂದು 3,000 ಆಡ್ ಮಾಡಿ 8,000. ತೀರ್ಥಹಳ್ಳಿಯಲ್ಲಿ ಒಂದು ಗುರುಕುಲ ಇದೆ, ಅವ್ರಿಗೆ ಡೊನೇಟ್ ಮಾಡ್ಬಿಟ್ಟು ಇಲ್ಲಿ ನಾ ಈ ಲೈಬ್ರರಿ ರೂಮ್ ಮಾಡಿದ್ದೀನಿ. ಇವಾಗ ಇದು ನೋಡಿ, ಈ 2 ಬೀರಲ್ಲಿ ನಮ್ಮ ಮನೆಯವ್ರದ್ದು ಫ್ಯಾಮಿಲಿ ಬುಕ್ಸ್ ಎಲ್ಲ ಇದೆ. ಒಂದು ಹಳ್ಳಿಗೆ ಬಂದಾಗ ಇರುತ್ತಿದ್ದು, ಮಲ್ಲೇಶ್ವರ ಹಳ್ಳಿ ಇದ್ದಾಗ ಆಗಿತ್ತು ಹಾಗೆ. ಮೆಡಿಕಲ್ ಕಾಲೇಜ್ ಶುರು ಮಾಡಿದ್ ನಮ್ಮ ತಂದೆನೆ. ಅಗಸ್ತ್ಯ ಅಂತ ಒಂದಿದೆ ಇಲ್ಲಿ, ಅವ್ರಿಗೆ ನಾ ಡಿಸೈನ್ ಮಾಡಿಕೊಟ್ಟೆ ಈ ಪ್ಲಾನೆಟರಿ ಸಿಸ್ಟಮ್ನ. ಕಲಾಂ ಬಂದ್ಬಿಟ್ಟು ಇನಾಗ್ರೇಟ್ ಮಾಡಿದ್ರು. ಸ್ನೇಹಿತರೆ ಆದ್ಮೇಲೆ ನಮಸ್ತೆ, ಸ್ವಾಗತ ನಿಮಗೆ ಮಲ್ಲೇಶ್ವರಕ್ಕೆ. ಬೆಂಗಳೂರಿನ ಬಹಳ ಪುರಾತನವಾದ ಒಂದು ಬಡಾವಣೆ ಮಲ್ಲೇಶ್ವರ. ನೋಡಿ, ಮಲ್ಲೇಶ್ವರ ಅಂದ ತಕ್ಷಣ ಭಾಳ ಸಂತೋಷ ಆಗುತ್ತಲ್ಲ, ಒಂದು ರೀತಿ ಬಹಳ ಸಂಪ್ರದಾಯ ಬದ್ಧವಾಗಿ ಈಗಲೂ ಇರುವಂಥ ಒಂದು ಬಡಾವಣೆ ನಮ್ಮ ಮಲ್ಲೇಶ್ವರ. ನಮ್ಮ ಶಿವಕುಮಾರ್ ಅವರ ಸಂದರ್ಶನಕ್ಕೆ ಅಂತ ಹೊರಟಿದ್ದೀವಿ ಸ್ನೇಹಿತರೆ. ಯಾರು ಪರಂ ಶಿವಕುಮಾರ್ ಅವರು ಅಂತ ನೀವು ಕೇಳ್ತಿದ್ರೆ, ಅನೇಕರಿಗೆ ನಾನು ಈ ಹೆಸರಿಡಿದ ತಕ್ಷಣ ವಾವ್ ಅಂತ ಅನ್ನಿಸ್ಬಹುದು. ಕೊರವಂಜಿ ಅಂತ ಹೇಳಿ ಒಂದು ಹಾಸ್ಯ ಪತ್ರಿಕೆ ಬರ್ತಾ ಇದೆ ಸ್ನೇಹಿತರೆ. ಸುಮಾರು ಒಂದು 25-30 ವರ್ಷಗಳ ಕಾಲ ಕನ್ನಡಿಗರನ್ನು ರಂಜಿಸಿದ ಒಂದು ಪತ್ರಿಕೆ. ಈ ನಮ್ಮ ಯೂಟ್ಯೂಬು, ಸೋಷಿಯಲ್ ಮೀಡಿಯಾ, ಈ ಟಿ ವಿ ಚಾನಲ್ಗಳು ಇವ್ಯಾವು ಇಲ್ಲದೇ ಇದ್ದಂಥ ಒಂದು ಕಾಲದಲ್ಲಿ ಕನ್ನಡಿಗರನ್ನು ಶುದ್ಧವಾದ ಹಾಸ್ಯದ ಮೂಲಕ ರಂಜಿಸಿದಂತಹ ಪತ್ರಿಕೆ ಕೊರವಂಜಿ ಪತ್ರಿಕೆ. ಆ ಕೊರವಂಜಿ ಪತ್ರಿಕೆಯ ಅಧ್ವರಿಗಳಾಗಿದ್ದಂಥವರು, ಮುಖ್ಯಸ್ಥರಾಗಿದ್ದಂಥವರು ರಾಶಿಯವರು ಅಥವಾ ಶಿವರಾಮ್ ಅವರು. ಅವರ ಮಗನ ಮನೆ ಇದು. ಅಲ್ಲಿ ಹೋಗೋಣ. ಶಿವಕುಮಾರ್ ಅವರು ನಮ್ಮ ರಾಶಿಯವರ ಪುತ್ರ, ಅವರನ್ನು ಭೇಟಿಯಾಗೋಣ. ಕೊರವಂಜಿಯ ಹಿಂದಿನ ಕಥೆಗಳನ್ನು ಕೇಳೋಣ ಸ್ನೇಹಿತರೆ. ಬನ್ನಿ, ಸ್ವಾಗತ ನಿಮಗೆ ಕೊರವಂಜಿ ಪತ್ರಿಕೆಯ ಕಥೆಗಳಿಗೆ ಸ್ವಾಗತ. ಸರ್ ನಮಸ್ತೆ. ಸರ್ ಪರಮೇಶ್ವರ. ಸ್ನೇಹಿತರೆ ನಮಸ್ತೆ. ನೋಡಿ ನಮ್ಮ ಶಿವಕುಮಾರ್ ಅವರು ಸರ್, ರಾಶಿ ಸರ್ ಅವ್ರ ಮಗ ತಾವು. ಹೌದು. ಹಾಂ ಸರ್. ಕೊರವಂಜಿ ಬಹಳ ಒಳ್ಳೆ ಪತ್ರಿಕೆ, ಕನ್ನಡದಲ್ಲಿ ಶುದ್ಧವಾದ ಹಾಸ್ಯವನ್ನ ಎಲ್ರಿಗೂ ಒದಗಿಸಿದಂಥ ಒಂದು ಪತ್ರಿಕೆ ಅದು ಕೊರವಂಜಿ. ಹೌದು. ಹಾಂ, ಅದ್ರ ಬಗ್ಗೆ ನೀವು ಮಾತಾಡ್ಬೇಕು ಅಂತ. ಹೌದು ಸರ್, ಹೌದು ಸರ್. ಇದು ರಾಶಿ ಸರ್ ಇದ್ದ ಮನೆನಾ ಅಥವಾ ಇದು ಅವರೇ ಇದ್ದು ಮನೆ? ಅವರೇ ಕಟ್ಸಿದ ಮನೆ. ಹಾಂ, ನಾನು ಇಲ್ಲಿ ಮನೆ ಕಟ್ಟಿದ್ದು 62ರಲ್ಲಿ ಕಟ್ಸಿದ್ದು. ಯಾವಾಗ ಸರ್? 1942ನೇ ಇಸ್ವಿಯಲ್ಲಿ ಈ ಮನೆ ಕಟ್ಟಿದ್ದು, ಗೃಹ ಪ್ರವೇಶ ಆಗಿದ್ದು. ಆವಾಗ ನಾನು 2 ವರ್ಷದ ಮಗು. ನಮ್ಮ ತಂದೆ ನಾನು ಎತ್ಕೊಂಡು ಹೊರಗಡೆ ಬಂದ್ರು ಗೃಹ ಪ್ರವೇಶಕ್ಕೆ. ಬಿಫೋರ್ ಇಂಡಿಪೆಂಡೆನ್ಸ್ ಮನೆ ಇದು. ಹೌದು, ಬಿಫೋರ್ ಇಂಡಿಪೆಂಡೆನ್ಸ್ ಮನೆ. ಆಗ ಮಲ್ಲೇಶ್ವರ ನಿರ್ಜನ ಅನ್ಸುತ್ತೆ. ಇಲ್ಲಿ ಪಕ್ಕದಲ್ಲೆಲ್ಲ ಕಾಡಿತ್ತು ರೀ. ಇವಾಗ ಈ ಹೋಲ್ ಏರಿಯಾಲಿ 5 ಮನೆ ಇತ್ತು ಅಷ್ಟೇ. ಓಕೆ. ಮಿಕ್ಕಿದೆಲ್ಲ ಕಾಡು. ಕಾಡು ಮಲ್ಲೇಶ್ವರ ಅಂತಿದ್ವಿ. ಅದಕ್ಕೆ ಸುತ್ತ ಕಾಡು, ಮಲ್ಲೇಶ್ವರನ ಗುಡಿ. ಮಲ್ಲೇಶ್ವರನ ಗುಡಿ ಇತ್ತು. ಇಲ್ಲೊಂದು 5-6 ಮನೆಗಳಿತ್ತು. ಆಮೇಲೆ ಅಲ್ಲಿ ಒಂದೊಂದಾಗಿ ಮನೆಗಳು. ಇಲ್ಲಿ ಪಕ್ಕದಲ್ಲಿ ಒಂದು ಫೀಲ್ಡ್ ಇತ್ತು, ಇಲ್ಲಿ ಆಟ ಆಡ್ತಾ ಇದ್ವಿ ನಾವು. ನಿಮ್ಮ ಬಾಲ್ಯಕಾಲದ ಫೀಲ್ಡ್. ಕ್ರಿಕೆಟ್ ಎಲ್ಲ ಆಡೋದಕ್ಕೆ ಇಲ್ಲೇ ಪಕ್ಕದಲ್ಲೇ. ಓಕೆ. ಅಂದರೆ ಇದು ಸುಮಾರು 42 ಅಂದರೆ 75 + 80 ವರ್ಷದ ಮನೆ. ಹೌದು. ವಾವ್. ಹಾಂ, ಹೌದು. ಸುಸ್ಥಿತಿಲಿದೆ. ಇಟ್ಕೊಂಡಿದ್ದೀವಿ. ಹಾಗೆ ಮೇಂಟೈನ್ ಮಾಡಬೇಕಲ್ಲ. ಮತ್ತು ಈ ಮನೆ ನನಗನ್ಸುತ್ತೆ ಸರ್, ಅವತ್ತಿನ ಬದುಕನ್ನು ಕೂಡ ಹೇಳುತ್ತೆ ನೋಡಿ. ಯಾಕಂದ್ರೆ ಬಂದ ತಕ್ಷಣ ಒಂದು ವರಾಂಡ, ಆಮೇಲೆ ಲಿವಿಂಗ್ ರೂಮು, ಆಮೇಲೆ ರೂಮ್, ಈ ಥರ ಎಲ್ಲ. ಬನ್ನಿ ಹೋಗೋಣ. ಇಲ್ಲಿ ನಮ್ಮ ತಂದೆ ಡಾಕ್ಟ್ರು. ಪೇಷಂಟ್ಸ್ ಎಲ್ಲ ರೋಗಿಗಳು ಬಂದರೆ ಇಲ್ಲೆಲ್ಲ ಕೂತ್ಕೊಂಡು ಅವ್ರೆಲ್ಲ ಬೆಳಗ್ಗೆ ಕಾಯ್ಕೊಂಡಿರೋರು. ನಮ್ಮ ತಂದೆ ತಿಂಡಿ ತೊಗೊಳಕ್ಕೆ ಬಂದಾಗ ಅವ್ರನ್ನೆಲ್ಲ ನೋಡಿ ಪ್ರಿಸ್ಕ್ರಿಪ್ಷನ್ ಕೊಟ್ಟು ಕಳಿಸ್ಬಿಟ್ಟು ಆಮೇಲೆ ಒಳಗಡೆ ಬಂದು ತಿಂಡಿ ತೊಗೊಳ್ಳೋರು. ರೋಗಿಗಳು ಇಲ್ಲೇ ಬರೋರು ಬೆಳಗ್ಗೆ. ಹೌದು, ರೋಗಿ ಕ್ಲಿನಿಕ್ ಇತ್ತು ಮೆಜೆಸ್ಟಿಕ್ಕಲ್ಲಿ. ಬಟ್ ಹತ್ತಿರದಲ್ಲಿರೋ ಮನೆಗಳೆಲ್ಲ ಕ್ಲಿನಿಕ್ ಬರೋಕ್ಕಾಗದೇ ಇರೋರು ಮನೆಗೂ ಬರೋರು. ಆವಾಗ ಇಲ್ಲಿ ವರಾಂಡಲ್ಲ ಕೂತ್ಕೊಂಡು ಅವ್ರಿಗೆಲ್ಲ ಪ್ರಿಸ್ಕ್ರಿಪ್ಷನ್ ಕೊಟ್ಟು ಆಮೇಲೆ ನಮ್ಮ ತಂದೆ. ಈ ಫರ್ನಿಚರ್ ಎಲ್ಲ ಆ ಕಾಲದ? ಇಲ್ಲ, ಈ ಕೆಲವು ಫರ್ನಿಚರ್ ಆ ಕಾಲದ ಹೊರಗಡೆ ತೋರಿಸ್ತೀನಿ. ಇದು ಹೊಸದು. ಇದು ಹೊರಗಡೆ ಬನ್ನಿ ತೋರಿಸ್ತೀನಿ. ಆಮೇಲೆ ನೋಡಿ ಸರ್, ನೀವು ಗಾಳಿ ಬೆಳಕಿಗೆ ದೊಡ್ಡ ವೆಂಟಿಲೇಷನ್ ಬಿಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ಇದೇ ತರ ಆರ್ಟ್ ಡೆಕೋ ಡಿಸೈನ್ ಅಂತ. ಯಾವಾಗಲೂ ಆರ್ಟ್ ಡೆಕೋ ಅಂತ ಕರಿತಾ ಇದ್ರ ಈ ಡಿಸೈನ್ಗೆ. ಆಗಿನ ಕಾಲದಲ್ಲಿ ಬ್ರಿಟಿಷ್ ಡಿಸೈನ್ ಅದು. ಅದ್ರಲ್ಲಿ ಒಂದು ವರಾಂಡ ಇರಲೇಬೇಕು. ಅವ್ರು ಜಗಲಿ ತರ ಹಿಂದೆ ಹಳೆ ಕಾಲದಲ್ಲಿ ಜಗಲಿ ಇದ್ನಾರಲ್ಲ, ಹಾಗೆ ವರಾಂಡ, ಓಪನ್ ವರಾಂಡ ಅಂತ. ಇದು ನಾನು ಮಸ್ಕಿಟೋಗೋಸ್ಕರ ಈ ಮೆಶ್ ಹಾಕಿದ್ದೀನಿ. ಇಲ್ದ್ರೆ ಗಾಳಿ ಬೆಳಕು ಬರ್ತಾ ಇರುತ್ತೆ ಜೋರಾಗಿ. ಓಪನ್ ಆಯ್ತು. ಓಪನ್ ಆಯ್ತು. ಹೌದು. ಅಂದ್ರೆ ಉದಾಹರಣೆಗೆ ಸಂಜೆ ಚಹಾ ಕುಡಿಯೋಕ್ಕೂ ಮನೆ ಮಾಲೀಕರು ಯಾರು ಮಳೆ ಬಂದಾಗ ಅಥವಾ ಸ್ನೇಹಿತರು ಬಂದಾಗ ಕೂತ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಚೆನ್ನಾಗಿರೋದು. ಪೂರ್ತಿ ಮುಕ್ತವಾದ ವಾತಾವರಣ. ಬನ್ನಿ. ಹೌದು, ಟೀ ಕೂಟ ಎಲ್ಲ ಹಾಕಲ್ಲ ಕಂಪ್ಲೀಟ್ ಆಗಿ. ಈ ಕನ್ನಡಿ ಕೂಡ 1930ನೇ ಇಸ್ವಿ ಬೆಲ್ಜಿಯನ್ ಕನ್ನಡಿ ಇದು. ಬೆಲ್ಜಿಯಂ ಅಂತ ತರಿಸಿರೋದು.
ಡೈಮಂಡ್ ಕಟಿಂಗ್ ಎಲ್ಲ ಇದೆ. ಹಾಂ, ಅದು ಎಲ್ಲ ಹಳೆ ಕಾಲದ ಮನೆ. ಇದು 1930ನೇ ಇಸ್ವಿದು ಸೋಫಾ ಸೆಟ್ಟು. ಈ ಸೋಫಾ ಹಾಂ, ಎಲ್ಲ 30. ಆವಾಗ ಅಂದರೆ ಈ ಮನೆ ಕಟ್ಟೋಕೆ ಮೊದಲಿಂದು. ಹಾಂ, ನಾವು ಮೊದಲು ಬಾಡಿಗೆ ಮನೇಲಿದ್ವಿ, ಅಲ್ಲಿ ಕೊಂಡ್ಕೊಂಡಿದ್ವಿ. 90 ವರ್ಷದ್ದು. 90 ವರ್ಷದ್ದು ಫರ್ನಿಚರ್. ಇದು ಕೂಡ ಅಷ್ಟೇ, ಬುಕ್ ಶೆಲ್ಫ್, ಬುಕ್ ಕೇಸ್, ರಿವಾಲ್ವಿಂಗ್. ತಿರುಗಿಸಿ ಅವ್ರಿಗೆ ಹಾಡು ಹೇಳುತ್ತದೆ. ಸರ್ ಹಾಡು ಹೇಳುತ್ತದೆ ಸರ್. ಒಂದು ಸ್ವಲ್ಪ ಕುತ್ಕೊಳ್ಳಿ ಸರ್. 90 ವರ್ಷದ ಬನ್ನಿ. ಹೈಲಿ ಕಂಫರ್ಟಬಲ್. ಎಸ್, ಇದು ಡ್ರಾಯಿಂಗ್ ರೂಮ್ ಅಂತ ಕರಿತಾ ಇದ್ರು. ನಮ್ಮ ತಂದೆ ಇಲ್ಲೇ ಕೂತ್ಕೊಳ್ತಾ ಇದ್ದಿದ್ದು. ಹಾಂ, ಇಲ್ಲಿ. ಆಮೇಲೆ ಕೈಲಾಸಂ ನಮ್ಮಲ್ಲಿದ್ದರು ಒಂದು 6 ತಿಂಗಳು. ಟಿ.ಪಿ. ಕೈಲಾಸಂ. ಹಾಂ, ಹೌದು. ಅವ್ರು ನಮ್ಮನೇಲಿ 6 ತಿಂಗಳಿದ್ರು. ಅವರು ಇಲ್ಲಿ ನೀವು ಕೂತಿದ್ದೀರಲ್ಲ, ಇಲ್ಲೊಂದು ಮಂಚ ಹಾಕಿ ಕ್ಯಾಂಪ್ ಕಾಟ್ ಅಂತಿತ್ತು, ಇಲ್ಲಿ ಮಲ್ಕೊಳ್ಳೋರು ಅವರು. ಹಾಂ, ಈ ಜಾಗದಲ್ಲಿ. ನಮ್ಮ ಮನೆಗೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರು, ವಿ ಸಿ ತಲಮಯ್ಯ, ಬೇಂದ್ರೆ, ಸಿ ಕೆ ವೆಂಕಟರಾಮಯ್ಯ ಅವರೆಲ್ಲ ಬರೋರು. ಒಡನಾಡಿಗಳವರೆಲ್ಲ ಅಲ್ಲ ಒಡನಾಡಿ. 4 ಸ್ಟೋರಿ ಟಿ.ಪಿ. ಕೈಲಾಸಂ ಕೂಡ ಇದ್ದೇ ಇದ್ರು ಇಲ್ಲಿ. ರಾಜರತ್ನಂ ಕೇಳಿದಾರಲ್ಲ, ಜಿ.ಪಿ. ರಾಜರತ್ನಂ, ಅವರು ದಿನಾಲು ಬೆಳಗ್ಗೆ ತಿಂಡಿ ತಗೊಳ್ಳೋಕ್ಕೆ ಬೆಳಗಿನ ಉಪಹಾರಕ್ಕೆ ಇಲ್ಲೇ ಬರೋರು ಮನೆಗೆ. ನಮ್ಮ ಇಲ್ಲೇ ಇತ್ತು, ಎಲ್ಲ ಸ್ನೇಹಿತರು ತಾನೆ. ಸೊ ಆಗಿನ ಕಾಲದಲ್ಲಿ ಸ್ನೇಹಿತರ ಮನೆಗೆ ಉಪಹಾರ ತಗೋಬೇಕಾದ್ರೆ ಮೊದಲೇ ಹೇಳಬೇಕು ಅಂತೇನಿಲ್ಲ, ನಡೆದು ಬಂದರೆ ತಿಂಡಿ ಕೊಡ್ತಾರೆ ಅಷ್ಟೇ. ಇಲ್ಲ ಏನಿಲ್ಲ, ಫೋನ್ ಮಾಡಿ ಹೇಳೋದು. ಆಗಿನ ಕಾಲದಲ್ಲಿ ಇನ್ಫ್ಯಾಕ್ಟ್ ನಮ್ಮಲ್ಲಿ ಒಂದೇ ಫೋನ್ ಇದ್ದಿದ್ದು. 42ನೇ ಇಸ್ವಿಲಿ ಇಲ್ಲಿ ಇದು ಮಾಡಿದಾಗ ಸುತ್ತಮುತ್ತ ಎಲ್ಲ ಯಾರಿಗಾರು ಅರ್ಜೆಂಟ್ ನಮ್ಮ ಮನೆಗೆ ಬಂದು ಫೋನ್ ಮಾಡೋರು ಆ ಥರ. ಆಮೇಲೆ ಆದಿರಂಗಾಚಾರ್ಯ ಶ್ರೀರಂಗ ಅವರು ಇಲ್ಲಿ ಬರೋರು, ಅವರು ಇಲ್ಲೇ ಇದೆ ನಾಟಕಕಾರರು, ಅವರು ಬರೋರು ಇಲ್ಲಿಗೆ. ಸೊ ಈ ಬೀದಿಲಿ ಶ್ರೀರಂಗರಿದ್ದರು, MPL ಶಾಸ್ತ್ರಿ ಇದ್ದರು, ನಮ್ಮ ತಂದೆ ಇದ್ದರು, ಆಮೇಲೆ ರಾಜರತ್ನಂ ಇದ್ದರು 4. ಆಮೇಲೆ ಈ ವೆಂಕಟಪ್ಪ ಅಂತ ಒಬ್ಬರು ಚಿತ್ರಶಿಲ್ಪಿ ಗೊತ್ತಲ್ಲ. ಹಾಂ, ನಮ್ಮ ತಂದೆ ಪೇಷಂಟ್ ಅವರು ನಮ್ಮ ತಂದೆ 2 ಪ್ರೆಸೆಂಟ್ ಮಾಡಿದ್ದಾರೆ ಪೇಂಟಿಂಗ್ಸ್. ನೋಡಿ ಇಲ್ಲಿ ತೋರಿಸ್ತೀನಿ. ಅದು ವೆಂಕಟಪ್ಪ. ಇದು ಕ್ವಶನ್ ನಾನು ಸ್ಪ್ರಿಂಗ್ ಇತ್ತು ಮೊದಲು, ನಾನು ಇವಾಗ ಫೋಮ್ ಹಾಕಿಸ್ದೆ. ಅದಲ್ಲ, ತುಂಬ ಹಳೇದು, ತುಕ್ಕು ಹಿಡಿದ್ಬಿಟ್ಟಿತ್ತು ಅದು. ಡ್ರಾಯಿಂಗ್ ರೂಮ್. ಇದು ಡೈನಿಂಗ್ ಹಾಲ್ ಅಂತ. ಇದು ಆಗಿನ ಕಾಲದ ಟೇಬಲ್ಲೇ. ಇದು ವೆಂಕಟಪ್ಪ ಪೇಂಟಿಂಗ್ ರೀ. ಲಲಿತ್ ಮಹಲ್ ಚಾಮುಂಡಿ ಬೆಟ್ಟದ ಮೇಲೆ ಇರೋ ಇದು ಅವ್ರು ಮಾಡಿದ ಪೇಂಟಿಂಗ್ ಇದು. ಅವ್ರು ನಮ್ಮ ತಂದೆಗೆ ಕೊಟ್ಟರು. ಇದು ಚಿತ್ರಕಲಾ ಪರಿಷತ್ತಲ್ಲಿ ವೆಂಕಟಪ್ಪನವ್ರು ಇದಾದಾಗ ಇಲ್ಲಿ ಬಂದು ಇನ್ಶೂರ್ ಮಾಡ್ತಾರೆ. ಆಮೇಲೆ ನನ್ನ ಪರ್ಮಿಷನ್ ತೊಗೊಂಡು ಹೋಗ್ಬಿಟ್ಟು ತೊಗೊಂಬಂದು ಕೊಡ್ತಾರೆ. ಹಾಗೆ ಇವಾಗ ಕೂಡ ಎಕ್ಸಿಬಿಷನ್ ಇದ್ದಾಗ ತೊಗೊಂಡೋಗ್ತಾರೆ. ಎಕ್ಸಿಬಿಷನ್ಸ್ ಮಾಡಿದಾಗ ಇದು ಸರ್ಕಾರಕ್ಕೆ ಇದು ರಿಜಿಸ್ಟರ್ ಆಗಿದೆ. ಇದು ಒಂದು ಹೆರಿಟೇಜ್ ಪ್ರಾಪರ್ಟಿ ಅಂತ. ಹಾಂ, ಇದು ಚಾಮುಂಡಿ ಬೆಟ್ಟದ ಮೇಲೆ ಒಂದು ಗೆಸ್ಟ್ ಹೌಸ್ ಕಟ್ಟಿದ್ದಾರೆ. ನನಗೂ ಸರಿಯಾಗಿ ಗೊತ್ತಿಲ್ಲ ಅದು. ನನಗೆ ಯಾಕೆ ಲಲಿತ್ ಮಹಲ್ ಪ್ಯಾಲೇಸ್ ಕೆಳಗಡೆ, ಇದು ಬೆಟ್ಟದ ಮೇಲಿದೆ. ನನಗೆ ಎಕ್ಸಾಕ್ಟಾಗಿ ನಾಟ್ ಜಿಯೋಗ್ರಫಿಕಲ್ ಲೊಕೇಶನ್ ನನಗೆ ಸರಿಯಾಗಿ ಗೊತ್ತಿಲ್ಲ. ಬೆಸ್ಟ್ ಮೇಲೆ ಗೆಸ್ಟ್ ಹೌಸ್ ಅಂತ ಹೇಳ್ತಾರೆ. ಆಂಟಿಕ್ ಇದು. 2 ಪೇಂಟಿಂಗ್ ಇದೆ. ಇನ್ನೊಂದು ದಾರ ಕಿತ್ಕೊಂಡ್ಬಿಟ್ಟು ಕೆಳಗಡೆ ಬಂದ್ಬಿಡ್ತು. ಇಲ್ಲಿ ಇಡ್ತೀನಿ, ಬೇಕಾದ್ರೆ ಫೋಟೋ ತಗೊಳ್ಳಿ. ಯಾಕಂದರೆ 2 ಕೂಡ ಹೆರಿಟೇಜ್. ಇದಕ್ಕೆ ಅಮೂಲ್ಯವಾದ ಇದು ಆಸ್ತಿ. ಅಮೂಲ್ಯವಾದ ಆಸ್ತಿ ಆರ್ಟ್ ಪಾಯಿಂಟ್ ಆಫ್ ವ್ಯೂಯಿಂದ. ಆಮೇಲೆ ಅಲ್ಲ ಇದನ್ನು ಬರ್ತಾರೆ ನೋಡಿ. ಶ್ರೀ ವೆಂಕಟಪ್ಪ ಕೆ, ಮೀಡಿಯಂ ವಾಟರ್ ಕಲರ್, ಟೈಟಲ್ ಲ್ಯಾಂಡ್ಸ್ಕೇಪ್ ವೆಟರನ್ ಎಕ್ಸಿಬಿಷನ್. ನೋಡಿ ಕೋಡ್ ನಂಬರ್ ಹಾಕಿದ್ದಾರೆ ಸರ್. ಹೌದು ಸರ್, ಎಲ್ಲ ಇದೆ ಆಲ್ರೆಡಿ. ಆಮೇಲೆ ನಂದು ಕೂಡ ಚಿತ್ರಕಲೆ ಕೂಡ ಅಪಾರ್ಟ್ ಫ್ರಮ್ ಕಥೆ ಎಲ್ಲ ಬರೆಯೋದು, ಕೊರಂಜಿ ಅಪ್ರಂತಿ ನಡೆಸೋದ್ರ ಜೊತೆಗೆ ವೃತ್ತಿಯಲ್ಲಿ ನಾನು ಇಂಜಿನಿಯರು. ಬಟ್ ನನಗೂ ಚಿತ್ರಕಲೆ ಅಭ್ಯಾಸ ಇದೆ. ನಾನು ಮಾಡಿರೋ ಪೇಂಟಿಂಗ್ಸ್ ಎಲ್ಲ ಇಲ್ಲಿದೆ ನೋಡಿ. ಇದು ಹಾಂ, ಇದೆಲ್ಲ ಮೊನ್ನೆ ರೀಸೆಂಟಾಗಿ ಮಾಡಿದ್ದು. ಪ್ಯಾರಿಸ್ ಸ್ಟ್ರೀಟ್ ಅಂತ ಇದೊಂದು ಮಿಸ್ಟಿ ಮಾರ್ನಿಂಗ್ ಅಂತ. ಬೆಳಗ್ಗೆ ಮಂಜು ಕವಿದಿರಾಗಿ ದೂರದಲ್ಲಿ. ಇದು ಅಷ್ಟೇ. ಒಂದು ಗರ್ಲ್ ವಿತ್ ಪರ್ಲ್ ಇಯರಿಂಗ್ ಅಂತ ತುಂಬ ಫೇಮಸ್. ಅದು ವರ್ಮೀರ್ ಅಂತ ಒಬ್ಬ ಯುರೋಪಿಯನ್ ಪೇಂಟರು, ಅವನನ್ನ ಇದು ಮಾಡಿರೋದು, ರಿಪ್ರೊಡ್ಯೂಸ್ ಮಾಡಿರೋದು. ಹೌದು, ಬನ್ನಿ ಮುಂದೆ. ಇವಾಗ
ಅವಾಗ ಇಷ್ಟು ದೊಡ್ಡದು ಮಾಡೋದು ಸರ್ ಮನೆಗಳು. ಹಾಂ, ಮನೆಯಲ್ಲಿ ನಮ್ಮ ತಂದೆ ಮನೆ ಕಟ್ಟಿದಾಗ ಅವ್ರ ತಮ್ಮಂದರು ಇನ್ನು ಚಿಕ್ಕವರಾಗಿದ್ರು, ಮದುವೆ ಆಗಿರಲಿಲ್ಲ. ಅವ್ರಿಗೆ ಆಶ್ರಯ ಕೊಡಬೇಕಾಯ್ತು. ಅವರು ಇಬ್ಬರು ತಮ್ಮಂದರು, ಒಬ್ಬರು ತಂಗಿ, ನಾವುಗಳು 5 ಜನ ಮಕ್ಕಳು ಆವಾಗ. ಆಮೇಲೆ ಇನ್ನೊಬ್ಬ ನನ್ನ ತಮ್ಮ ಹುಟ್ಟಿದ್ದಿಲ್ಲ, ಈ ಮನೇಲಿ ಹುಟ್ಟಿದ್ದು. ಸೊ ಎಲ್ರಿಗೂ ಜಾಗಗಳು ಬೇಕಲ್ಲ, ಅದಕ್ಕೆ ಈ ರೂಮಲ್ಲಿ ನಮ್ಮ ತಂದೆ ಇರೋರು. ನಮ್ಮ ತಂದೆ ರೂಮ್, ಅದಕ್ಕೆ ಅಪ್ಪನ ರೂಮ್ ಅಂತ ಕರೆಯೋರು ಇದನ್ನ. ಈ ರೂಮು ಬನ್ನಿ ಎಲ್ಲ ಟೀ ಕೊಟ್ಟಿದ್ದು. ಇಲ್ಲಿ ಇಲ್ಲೇ ಹಾಸಿಗೆ ಹಾಕ್ಕೊಂಡು 2 ಬೆಡ್ ಇರೋದು. ಯಾಕೆಂದರೆ ಯಾರು ಗೆಸ್ಟ್ ಬಂದರೆ ಆವಾಗ ಅವ್ರ ಗೆಸ್ಟ್ಗೂ ಅಕಾಮಿಡೇಟ್ ಮಾಡೋರು ಇಲ್ಲಿ. ಆಮೇಲೆ ಬುಕ್ಸ್ ಎಲ್ಲ ಇತ್ತು. 5,000 ಪುಸ್ತಕ ಕಲೆಕ್ಟ್ ಮಾಡಿದ್ರು. ನಾವೊಂದು 3,000 ಆ್ಯಡ್ ಮಾಡಿ 8,000 ಆಯಿತು. ಹೇಳ್ತೀನಿ, ಒಂದು ರೂಮಲ್ಲೇ ಎಷ್ಟು ಬೇಕೋ 2,000 ಇಟ್ಕೊಂಡು ತೀರ್ಥಹಳ್ಳಿಯಲ್ಲಿ ಒಂದು ಗುರುಕುಲ ಇದೆ, ಅವ್ರಿಗೆ ಡೊನೇಟ್ ಮಾಡಿಬಿಟ್ಟು. ಯಾಕಂದರೆ ಅಷ್ಟು ಬುಕ್ಸ್ನ ಒಬ್ಬನೇ ಮೇಂಟೈನ್ ಮಾಡೋಕ್ಕಲ್ಲ. ಯಾರು ನನ್ನ ಕಾಲ ಆದಮೇಲೆ ಪುಸ್ತಕ ಸೇಫಾಗಿರೋಲ್ಲ. ಸೊ ಒಂದು 6 ಬೀರು, ಒಂದು 2,500 ಪುಸ್ತಕ. ಇದು ಒಂದು ಬೀರು, ಇನ್ನೊಂದು ರೂಮ್ ಲೈಬ್ರರಿ ರೂಮ್ ಅಂತ ಇದೆ, ಒಂದು ತೋರಿಸ್ತೀನಿ ನಾನು. ಅಲ್ಲ ಬುಕ್ಸ್ ಎಲ್ಲ ಇದೆ. ಇದರಲ್ಲಿ ಎಲ್ಲ ಥರ ಸಬ್ಜೆಕ್ಟ್ಸು, ಏನು ನಮ್ಮ ಸ್ಕ್ರಿಪ್ಚರ್ಸು, ವೇದ ಉಪನಿಷತ್ತು ಅವುಗಳ ಬಗ್ಗೆ, ಆಮೇಲೆ ಇಂಗ್ಲೀಷ್ ನಾವೆಲ್ಸು, ಫಿಕ್ಷನ್ನು, ಸೈನ್ಸ್ ಬಗ್ಗೆ. ನಾನು ಸೈನ್ಸ್ ಬಗ್ಗೆ ತುಂಬ, ಕಾಸ್ಮಾಲಜಿ, ಆಮೇಲೆ ಆರಿಜಿನ್ ಆಫ್ ಲೈಫ್, ಅದ್ರ ಬಗ್ಗೆ ಎಲ್ಲ ಬುಕ್ಸ್ ತುಂಬ ಆಸಕ್ತಿ ಇತ್ತು. ಅದೆಲ್ಲ ಕಲೆಕ್ಟ್ ಮಾಡಿದ್ದೀನಿ. ಸೊ ಇದು ನಮ್ಮ ತಂದೆ ಇದ್ದಿದ್ದು ರೂಮ್. ಇದು 120/100. 120/100. ಹಾಂ, ಆಲ್ಮೋಸ್ಟ್ ½ ಎಕರ್. ಹಾಂ, ಆಗಿನ ಕಾಲದಲ್ಲಿ ಹಾಗೆ ಇದ್ದಿದ್ದು. ಇದು ನನ್ನ ಸ್ಟಡಿ. ಇದು ಇಲ್ಲ ಪವರ್ ಪಾಯಿಂಟ್ ಇವಾಗ ನಾನು ಇಲ್ಲ, ಅವೆಲ್ಲ ಸ್ಟೂಡೆಂಟ್ಸ್. ನಾನು ನನ್ನ ತಮ್ಮ 3 ಜನ ಇದ್ವಿ ಈ ರೂಮಲ್ಲಿ ಚಿಕ್ಕ ವಯಸ್ಸಲ್ಲಿ. ಯಾಕೆಂದರೆ 10 ಜನ ಇದ್ರಲ್ಲ ಮನೇಲಿ. ಅದಕ್ಕೆ ಇಲ್ಲಿ ಮನೆಗೆ ಮಹಡಿ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ಇದೊಂದು ಇದು ಮಾಡಿದ್ರು, ಬೇಕಾದ್ರೆ ಅಂತ. ಸ್ಟೇರ್ ಕೇಸ್ ಅಂತ. ಅದಕ್ಕೆ ಈ ಸ್ಟೇರ್ ಕೇಸ್ ರೂಮ್ ಅಂತ ಕರಿತಾ ಇದ್ದಿದ್ದೆ. ಮೆಟ್ಟಲು ಕೋಣೆ. ಆಯ್ತಾ. ಇಲ್ಲಿ ನಮ್ಮ ತಂದೆ ತಮ್ಮಂದ್ರು ಇರೋರು, ಚಿಕ್ಕಪ್ಪಂದ್ರು. ಇಲ್ಲಿ ನಾ ಈ ಲೈಬ್ರರಿ ರೂಮ್ ಮಾಡಿದ್ದೀನಿ ಇವಾಗ. ಲೈಬ್ರರಿ ರೂಮ್. ಇದು ನೋಡಿ, ಇದು ನಮ್ಮ ತಂದೆ, ಇದು ನಾನು ಬರೆದ ಪುಸ್ತಕಗಳು ಇಷ್ಟು. ಇದು ನಮ್ಮ ತಂದೆ ಬರೆದ ಪುಸ್ತಕ, ನಮ್ಮ ಅಕ್ಕ ಬರೆದ ಪುಸ್ತಕ, ನಮ್ಮ ಅಕ್ಕಂದ್ರು, ನನ್ನ ತಮ್ಮ ಬರೆದ ಪುಸ್ತಕ. ಈ 2 ಬ್ಯೂರಲ್ಲಿ ನಮ್ಮ ಮನೆಯವ್ರದ್ದು ಫ್ಯಾಮಿಲಿ ಬುಕ್ಸ್ ಎಲ್ಲ ಇದೆ. ಸರ್, ನಿಮ್ಮ ಮನೆಯವ್ರು ಬಹುತೇಕರು ರೈಟರ್ಸ್ ಎಲ್ಲ. ಆಲ್ ಮೈ ಬ್ರದರ್ಸ್ ಆರ್ ರೈಟರ್. ಮೈ ಬ್ರದರ್ ನಮ್ಮ ಸಿಸ್ಟರ್ ಲೀಲಾ ಮಿರ್ಲೆ ಅಂತ ಕೇಳಿರ್ಬೋದು, ಕಮಲಾ ರಾಮಸ್ವಾಮಿ, ಅವ್ರೆಲ್ಲ ನಮ್ಮ ಅಕ್ಕಂದ್ರು. ಓಂ ಪ್ರಕಾಶ್ ಅಂತ. ಓಕೆ. ನೋಡಿ, ನಾನು ನೋಡಿ, ಇದು ಪುಸ್ತಕ ಪ್ರಕಾಶನ ಬೋಳ್ವಾರ ಮುಂದೆ ಬರೆದ್ರು. ತೇಜಸ್ವಿ ಅವರೇ ಮಾಡಿರೋದು ನಂದು ಬುಕ್ಸ್ ಎಲ್ಲ. ಇದು ಸೈಕಲ್ ವಲ್ಲ ಅಂತ, ಇದು ಕೂಡ ಅವರೇ ಮಾಡಿರೋದು. ಆಮೇಲೆ ಇದು ಯಂತ್ರಕಥೆ ಅಂತ, ಇದೆಲ್ಲ ಇದಕ್ಕೆ ಅವಾರ್ಡ್ ಬಂತು, ರಾಜ್ಯ ಸಾಹಿತ್ಯ ಅಕಾಡೆಮಿ ಅವಾರ್ಡ್. ಯಂತ್ರಕಥೆಗಳು ಬಂತು, ಮಧುಚಂದ್ರ ಅಂತ. ಆಮೇಲೆ ಶರ್ಲಾಕ್ ಹೋಮ್ಸ್ ಕೇಳಿರ್ಬೋದು, ಅದ್ರ ಬಗ್ಗೆ ಇದು ಮಾಡಿ ಶರ್ಲೇಖನ ಸಾಹಸಗಳು ಅಂತ. ಇಲ್ಲಿ ಸ್ಪೂಫ್ ಅದು, ಅದ್ರದ್ದು ಮಾಡಿದೆ. ಅದು ಇಲ್ಲ, ಅನುವಾದ ಅಲ್ಲ, ಸ್ಪೂಫ್ ಅಂದ್ರೆ ನಾವು ಇಲ್ಲಿ ಪರಿಸರಕ್ಕೆ ಶರ್ಲೇಖ ಅಂತ, ಶರ್ಲಾಕ್ ಹೋಮ್ಸ್ ಅಲ್ಲ, ಅವನು ಇಲ್ಲಿ ಪಾಲಿಟಿಷಿಯನ್ಸ್ನ ಹಾಗೆ ಡೀಲ್ ಮಾಡ್ತಾನೆ ಅಂತ, ಆ ಥರ ತಮಾಷೆ ರೀತಿಯಲ್ಲಿ ಅಪರಂಜಿಗೆ ಬರೆದಿರೋದು. ಆಮೇಲೆ ಇದು ಇನ್ನು ಲಾಸ್ಟ್ 10 ಇಯರ್ಸಿಂದ ಅಧ್ಯಾತ್ಮದ ಅಧ್ಯಯನ ತಗೊಂಡಿದ್ದೇನೆ. ಸೊ ಅದಕ್ಕೆ ನಾನು ಇದು ಬರೆದು ವಿವೇಕ್ ಚೂಡಾಮಣಿ ಇದು 2 years ago ಇದು ಪಬ್ಲಿಷ್ ಆಯಿತು. ಆಮೇಲೆ ಭಗವದ್ಗೀತೆ ಕೂಡ ಬರೆದಿದ್ದೇನೆ, ತಾತ್ಪರ್ಯ. ಸೊ ಇದು ನಮ್ಮ ತಂದೆ ಬರೆದಿರೋದು, ಮನೋನಂದು ಮನಮಂತ. ಆ ಬುಕ್ಸ್ ಎಲ್ಲ ಈ ರ್ಯಾಪರ್ಸ್ ಎಲ್ಲ ಫೋಟೋ ತೆಗೆದು ಒಂದು ಮಾಡಿದ್ದೀನಿ ನಮ್ಮ ಹೆರಿಟೇಜ್ಗೆ. ಇವೆಲ್ಲವೂ ಹಳೆವೆ, ಈ ಬುಕ್ ರ್ಯಾಕ್ಗಳು ಕೂಡ ಎಲ್ಲ. ಇದು ಹಳೆಯದಿದೆ. ಇದೆಲ್ಲ ತುಂಬ ಹಳೆದೇನೆ. ಇದು ನಮ್ಮ ತಂದೆನೇ ಮಾಡಿದ್ 1955 ಹೊಸದಾಗಿ ಮಾಡಿಸಿದ್ರು ಈ ಬೀರುಗಳು. ಇದು ಕೂಡ ತುಂಬ ಹಳೆದೇನೆ, ಸುಮಾರು ಹಳೆದು. ವರ್ಕಿಂಗ್ ಇದೆಯಲ್ಲ ನೋಡಿ ಸರ್. ಹಾಂ, ಅದೆಲ್ಲ ಇದೆ. ಬನ್ನಿ, ಇದು ಇದೆ. ಸೊ ಇಷ್ಟು ಮಾತ್ರ ಇಟ್ಕೊಂಡು ನಮಗೆ ಬೇಕಾದ ಪುಸ್ತಕ ಅಂತ ಹೇಳ್ಬಿಟ್ಟು, ಇದೆಲ್ಲ ಒಂದು ವಿದ್ಯಾನಂದ ಗುರುಕುಲ ಅಂತ ಒಂದಿದೆ, ಅಲ್ಲಿ ಕೊಟ್ಬಿಟ್ಟೆ ಅಲ್ಲಿ. ಹೌದು, ಎಲ್ಲ ಬೇಕು. ಶೋಭೆ ಅಲ್ಲ, ನಮ್ಗೆ ಕೆಲ್ಸಕ್ಕೆ ಬೇಕಲ್ಲ, ರೆಫರೆನ್ಸ್ಗೆಲ್ಲ ಬೇಕಲ್ಲ. ಇವಾಗ ಮೇಲೆ ಆರ್ಟಿಕಲ್ ಬರೀಬೇಕಾದ್ರೆ ಅದಕ್ಕೆಲ್ಲ ನಮ್ಗೊಂದು ರೆಫರೆನ್ಸ್ ಬೇಕಾಗುತ್ತಲ್ಲ. ಇದು ಹಿಂದಿನ ಕಾಲದಲ್ಲಿ ಅಂಗಳ ಅಂತ ಇರೋದಿಲ್ಲ. ಇದು ಓಪನ್ ಏರ್. ಸೊ ಮಳೆ ಗಾಳಿ ಎಲ್ಲ ಎಲ್ಲ ಬರಲಿ, ಮಳೆ ಬಂದರೆ ಇಲ್ಲೆಲ್ಲ ಬರುತ್ತೆ, ಬರಲಿ ಅಂತಾನೆ.
ಅದೆಲ್ಲ ಏನೋ ಹೇಳ್ತಾರೆ. ಇಲ್ಲ ಇರುತ್ತೆ, ಏನು ಮಾಡೋಕ್ಕಾಗದು, ಯು ಲಿವ್ ವಿತ್ ಇಟ್ ಬಿಕಾಸ್ ಯು ಟು ಬಿ ವಿತ್ ನೇಚರ್ ತಾನೆ. ಹುಷಾರಾಗಿ ನಡ್ಕೊಂಡು ಓಡಾಡಿ ಅಂತ ಹೇಳ್ತಾರೆ ಅಷ್ಟೇ ಅಲ್ವಾ. ನೇಚರ್ ಜೊತೆ ಇರಬೇಕು, ಅದಕ್ಕೆ ನಾವು ಪ್ರೊಟೆಕ್ಟ್ ಮಾಡಿಕೊಂಡು ಎಲ್ಲಿ ಒಳಗಡೆ ಗೂಡಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಓಪನ್ ಆಗಿರಬೇಕು. ಬಯಲು ಆಲಯ ಅಂತಾರೆ, ಇದೆರಡು ಸೇರಿರೋದು. ಆಲಯ ಬಯಲು ಇದೆ, ಆಲಯನೂ ಇದೆ ಅಲ್ಲಿ, ಆ ಕಾನ್ಸೆಪ್ಟ್ ಅದು. ಈಗ ಅನೇಕ ಮನೆಗಳು ಬರೀ ಆಲಯ, ಬಯಲಿನ ರುಚಿ ಇರಬೇಕು ಸ್ವಲ್ಪ ನಮಗೆ. ಅದು ಆವಾಗಲೇ ಧೈರ್ಯ ಬರೋದು. ಜೀವನ ಫೇಸ್ ಮಾಡಬೇಕಾದ್ರೆ ಔತ್ಕೊಂಡಿದ್ರೆ ಆಗಲ್ಲ. ಮುನ್ನೋಗ್ಬೇಕು ಅಂದರೆ ಈ ಬಯಲಿರ್ಬೇಕು. ಇದು ದೇವ್ರ ಮನೆ, ಇದು ಊಟದ ಮನೆ. ನಾವೆಲ್ಲ ಮಕ್ಕಳು ಊಟಕ್ಕೆ ಕೂತ್ಕೊಳ್ತೇವೆ, ಇಲ್ಲ ಅಡುಗೆ ಮನೆ ಮಾಡರ್ನೈಸ್ ಮಾಡಿದ್ದೀನಿ. ಬಟ್ ಮೊದಲು ಒಲೆ ಇಲ್ಲಿ ಚಿಮ್ನಿ ಎಲ್ಲ ಇತ್ತು ಇಲ್ಲಿ, ಅಂದರೆ ಸೌದೆ ಒಲೆ ಶುರು ಮಾಡಿದಾಗ ಸೌದೆ ಒಲೆ ಸೌದೆ ಒಲೆಯಲ್ಲಿ ಮಾಡಿದ್ರಿ. ಸೌದೆ ಒಲೆಯಲ್ಲೇ ಅಡುಗೆ ಮಾಡಿದ್ವಿ. ಆಮೇಲೆ ಇಜ್ಜಿಲ್ ಬಂತು, ಇಲ್ಲಿ ಸೌದೆ ಒಲೆ ಅಂತ ನಮ್ಮ ತಾಯಿ ಕೂತ್ಕೊಂಡು ಮಾಡೋರು, ನಮ್ಗೆ ದೋಸೆ ಮಾಡಿಕೊಡೋರು. ಇಲ್ಲಿ ಒಂದು ಚಿಮ್ನಿ ಇತ್ತು, ಆಮೇಲೆ ಅದು ಹೋಯ್ತು. ಆಮೇಲೆ ಇಜ್ಜಿಲ್ ಒಲೆ ಬಂತು. ಇಜ್ಜಿಲ್ ಒಲೆ ಬಂದಮೇಲೆ ಕೆರೋಸಿನ್ ಸ್ಟವ್ ಬಂತು, ಅದ್ರಲ್ಲೊಂದು 10 ವರ್ಷ ಜೀವನ ಮಾಡಿದ್ವಿ. ಗ್ಯಾಸ್ ಬಂದಾಗ ಫಸ್ಟ್ ನಾನೇ ಗ್ಯಾಸ್ ತೊಗೊಂಡಿದ್ದು. ಫಸ್ಟ್ 212 ನಂದು ಗ್ಯಾಸ್ ನಂಬರು. ಇವಾಗ ಯಾರು ಕೇಳಿದ್ರೆ ನಂಬೋದೇ ಇಲ್ಲ, ಅದನ್ನ 3 ಡಿಜಿಟ್ ನಂಬರು ಅಂತ. ಹಾಗೆ ನಾನು 200 ಗ್ಯಾಸ್ ತೊಗೊಂಡಿದ್ದು ಬೆಂಗಳೂರಿಗೆ ಗ್ಯಾಸ್ ತಗೊಂಡ 200ನೇ ಕುಟುಂಬ ಇದು. ಆ ರೀತಿ ಇತ್ತು ಅವಾಗ. ಆಮೇಲೆ ಇವಾಗಲ್ಲ ಮಾಡರ್ನೈಸ್ ಆಗಿದೆ. ಹೌದು ಹೌದು, ಅದು ಬೆಚ್ಚಲ್ ಮನೆ ಅಂತ. ಇಲ್ಲಿ ನಾವು ಸ್ನಾನ ಎಲ್ಲ ಮಾಡ್ತಾ ಇದ್ವಿ, ಎಲ್ರಿಗೂ ಕಾಮನ್ ಬಾತ್ರೂಮ್. ಇವಾಗೆಲ್ಲ ಇದು ಬರೀ ವಾಷಿಂಗ್ ರೂಮ್ ಥರ ಇಟ್ಕೊಂಡಿದ್ದೀವಿ. ಇದು ಅವಾಗ ಸೌದೆ ಬೆಚ್ಚಲ್ ಮನೆ, ಸೌದೆ ಬೆಚ್ಚಲ್ ಮನೆ. ಸೌದೆ ಬೆಚ್ಚಲ್ ಆ ಕಾರ್ನರಲ್ಲಿ ಇತ್ತದು, ಹಂಡೆ ಇತ್ತು, ದೊಡ್ಡ ತಾಮ್ರದ ಹಂಡೆ. ಅದು ಈಗ ತೆಗೆದುಬಿಟ್ಟೆ. ಆಮೇಲೆ ಸೌದೆಗಳೆಲ್ಲ ತುಂಬ ಯಥೇಚ್ಛವಾಗಿ ಸಿಗೋದಲ್ಲ ಆವಾಗ ಸಿಗೋದು. ಇದು ಹಿಂಭಾಗ. ಹಾಂ, ಬಟ್ಟೆ ಒಗೆಯೋಕ್ಕೆ ಅದಕ್ಕೆಲ್ಲ. ಬನ್ನಿ ಸರ್ ನೋಡೋಣ. ಬನ್ನಿ ಮಾಡಿ, ಹುಷಾರಾಗಿ ಬನ್ನಿ ಸರ್. ನೀವು ಬನ್ನಿರಿ ಸರ್. ಓಕೆ, ಪಕ್ಕ ಒಂದು ಹಳ್ಳಿಯ ಮನೆಯ ಅಷ್ಟು ಇದೆ ಇದರಲ್ಲಿ. ಹಾಂ, ಇದು ನೋಡಿ ನಮ್ಮ ತಾಯಿ ಮಾಡ್ತಾ ಇದ್ದಿದ್ದು ರುಬ್ಗೊಂಡೆಲ್ಲ ಹಿಂದೆ ಇಟ್ಕೊಂಡಿದ್ದೀನಿ ನಾನು. ಅದು ಗುಂಡು ಕಲ್ಲು ಎರಡೆರಡಿದೆ. ನಮ್ಮ ಅಕ್ಕ ಬಂದಾಗ ಅವ್ರಿಗೆ ತೆಗೆಸ್ಕೊಟ್ಟಿದ್ದು ಅದು ಕೂಡ. ಆಮೇಲೆ ಇದು ಹಿಟ್ಟು ಬೀಸಕ್ಕೆ ಅದು ಇದೆ, ಯಾವುದು ಕೊಟ್ಟಿಲ್ಲ ಯಾರಿಗೂ, ಎಲ್ಲ ಇಟ್ಕೊಂಡಿದ್ದೀನಿ. ಒಂದು ಹಳ್ಳಿಗೆ ಬಂದಾಗ ಇರುತ್ತಿದ್ದು. ಮಲ್ಲೇಶ್ವರ ಹಳ್ಳಿ ಇದ್ದಾಗ ಹೇಗಿತ್ತು ಹಾಗೆ. ಸೊ ಮಲ್ಲೇಶ್ವರದಲ್ಲಿ ಒಂದು ಹಳ್ಳಿಯ ಒಂದು ಭಾವನೆ, ಒಂದು ಫೀಲ್ ಒಳಗಾಗಬೇಕು ಅಂದರೆ ಇಲ್ಲಿಗೆ ಬರಬೇಕು ಈ ಮನೆಗೆ. ಹೌದು, ಬನ್ನಿ. ಇದು ಗ್ರೌಂಡ್ ಫ್ಲೋರ್. ಇಲ್ಲ ಮೇಲಿಲ್ಲ, ಮೇಲೆ ಕಟ್ಟಲಿಲ್ಲ, ಸ್ಟೇರ್ ಕೇಸ್ ಕಟ್ಟಲಿಲ್ಲ ಅವಾಗ. ಇದಕ್ಕೆ ಸಾಕಾಯ್ತಲ್ಲ, ಎಲ್ಲ ಒಬ್ಬೊಬ್ಬರಾಗಿ ಮದುವೆ ಆಗೆಲ್ಲ ಹೋದ್ಮೇಲೆ ಜನಸಂಖ್ಯೆ ಕಮ್ಮಿ ಆಗ್ತಾ ಬಂತು. ಇವಾಗ ಒಬ್ಬನೇ ಇರುತ್ತಾನೆ, ಅದರಿಂದಾಗಿ ಇವಾಗ ಮೆಸಸ್ ಹೋಗ್ಬಿಟ್ರು ನನಗೆ 2004. ಹಾಂ, ಸೊ ಆವಾಗಿಂದ ಮಗಳು ಸಿಂಗಾಪುರದಲ್ಲಿದ್ದಾಳೆ. ಹೌದು, ಸಿಂಗಾಪುರದಲ್ಲಿ. ಸೊ ಇಷ್ಟ ಆಯ್ತಪ್ಪ. ಇದು ಹೆರಿಟೇಜ್ ಅಂತ, ಇದು ಫ್ಯಾಮಿಲಿದು. ಬಟ್ ನಿಮಗೆ ಬೇಕಾಗೋದಷ್ಟು ನಾವು ಬೆಟ್ಟದಪುರದಿಂದ ಬಂದವರು. ಎಲ್ಲಿ ಸರ್ ಬೆಟ್ಟದಪುರ? ಬೆಟ್ಟದಪುರ ಇದು ಮೈಸೂರಿಂದ ಹುಣಸೂರು ರೋಡಲ್ಲಿ ಪಿರಿಯಾಪಟ್ಟಣ ಇದೆಯಲ್ಲ, ಆ ರೋಡಲ್ಲಿ. ಹಾಂ, ಅದೇ ನಮ್ಮ ತಾತನ ಊರದು. ಆ ಹಿಸ್ಟ್ರಿ ಎಲ್ಲ ಇದೆ. ನಮ್ಮ ತಂದೆ ಮುಂಜಿ ಆದಾಗ ನಮ್ಮ ತಂದೆ ಶಿವರಾಮ್ ಅವರು. ಹೌದು, ಅವ್ರ ತಮ್ಮಂದರು, ಇದು ನಮ್ಮ ಅಕ್ಕಂದರು, ಇದು ನಮ್ಮ ತಾತ. ಅವರು ಅಟೋರ ಕಚೇರಿ ಅಕೌಂಟೆಂಟ್ ಆಗಿದ್ರು ಆಗಿನ ಕಾಲದಲ್ಲಿ. ಆಮೇಲೆ ರಾಶಿಯವ್ರ ಬದುಕಿನ ಬಗ್ಗೆ ಹೇಳ್ತೀನಿ. ಬಟ್ ಇದು ಅವರು ಇಂಡಿಯನ್ ಆಕ್ಸಿಜನ್ ಕಂಪನಿ ಅಂತ ಒಂದು ಅಲ್ಲಿ ಡಾಕ್ಟರ್ ಆಗಿದ್ರು. ಇಂಡಿಯನ್ ಆಕ್ಸಿಜನ್ ಕಂಪನಿ ಅಂತ ಯಲಹಂಕ ಅಲ್ಲ, ಇದ್ರ ಹತ್ರ ಮೈಕೋ ಇದೆಯಲ್ಲ, ಆಡ್ಗೋಡಿ ನೋಡಿ. ಇದು ದೇವರಾಜ ಅರಸು ಅವ್ರ ಪೀರಿಯಡ್ ಅಲ್ಲಿ 1974ರಲ್ಲಿ ಶಿವರಾಮ್ ಅವ್ರಿಗೆ ಸಾಹಿತ್ಯ ಮತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ರಾಜ್ಯೋತ್ಸವ ಅವಾರ್ಡು. ಹೌದು, ರಾಜ್ಯೋತ್ಸವ ಅವಾರ್ಡು ಅದು. ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತು. ಸೊ 70ರಲ್ಲಿ ಶಿವರಾಮ್ ಜಿ ನಾರಾಯಣ ಸಿಗ್ನೇಚರ್ ಇದೆ ನೋಡಿ. ನಾರಾಯಣ್ ಫೋಟೋ ತಗೊಳ್ತಾ ಇದ್ರಲ್ಲ. ಇದು ಬೊಬ್ಬುರ್ಕಮ್ಮೆ ಸೇವಾ ಸಮಿತಿ ಅಂತ ಅವರು ಕೊಟ್ಟಿದ್ದು. ಆಮೇಲೆ ಮಲ್ಲೇಶ್ವರಂ ಗೋಪಾಲಸ್ವಾಮಿ ಸ್ಮಾರಕ ಅಂತ ಬಂದಿದ್ದು ಸನ್ಮಾನ ಪತ್ರ. ಇದು ಸಾಹಿತ್ಯಕೂಟ ಅಂತ. ಆಮೇಲೆ ಇದು ನೋಡಿ, ನಮ್ಮ ತಂದೆ ಬುಕ್ಸ್ ಎಲ್ಲ ಈ ಥರ ಮಾಡಿಬಿಟ್ಟೆ. ಅಲ್ಲಿ ಬುಕ್ ತೆಗೆಯೋ ಬದಲು ಇದು ಒಂದು ಫೋಟೋ ತಗೊಂಡ್ರೆ ಅವ್ರು ಬರೆದಿರೋ ಬುಕ್ಸು, ಅವ್ರ ಪುಸ್ತಕಗಳ ಮುಖಪುಟಗಳು, ಮುಖಪುಟಗಳು ಇರುತ್ತೆ. ಅಷ್ಟು 2 ಶೀಟ್ ಇದೆ. ಅದು ಇದೊಂದಷ್ಟು.
ಇದು ಮಾಸ್ತಿ ಮಾಸ್ತಿ ಅವರು ಮೆಡಿಕಲ್ ಕಾಲೇಜ್ ಶುರು ಮಾಡಿದ್ದು ನಮ್ಮ ತಂದೆನೇ. ಮೆಡಿಕಲ್ ಕಾಲೇಜ್ ಶುರು ಮಾಡಿದ್ದು ಬೆಂಗಳೂರು ಮೆಡಿಕಲ್ ಕಾಲೇಜ್. ಹೌದು ಗೊತ್ತಿಲ್ಲ, ಅದು ಅವರೇ ಫೌಂಡರ್. ಮೊದಲು ಪ್ರೈವೇಟ್ ಕಾಲೇಜ್ ಆಯ್ತು ಆಗಿ ಶುರು ಮಾಡಿದ್ರು, ಆಮೇಲೆ ಕಾಲೇಜ್ನ ಗೌರ್ಮೆಂಟ್ಗೆ ಕೊಟ್ಟರು. ಅದನ್ನ ಈ ವಿಚಾರ ಗೊತ್ತೇ ಇಲ್ಲ ತಮಗೆ? ಇಲ್ಲಿ ಅದು ಮೆಡಿಕಲ್ ಕಾಲೇಜ್ ಫಾರ್ ಬ್ಯಾಂಗ್ಳೂರ್ ಟು ಫಂಕ್ಷನ್ ಟುಡೇ ಇದ್ರಲ್ಲಿ ಬರ್ದಿಯಾನೆ. ಇದು ನೋಡಿದ್ರೆ ಪ್ರೈವೇಟ್ ಇನಿಷಿಯೇಟಿವ್, ಮೆಡಿಕಲ್ ಕಾಲೇಜ್ ಫಾರ್ ಬ್ಯಾಂಗ್ಳೂರ್ ಪ್ರೈವೇಟ್ ಇನಿಷಿಯೇಟಿವ್ ಅಪ್ರೂವ್ಡ್ ಬೈ ಗವರ್ಮೆಂಟ್. ಅವ್ರು ಕೆಂಗಲ್ ಹನುಮಂತ ಇದ್ರು, ಅವರು ಅಪ್ರೂವ್ ಮಾಡಿ. ಕೆಂಗಲ್ ಹನುಮಂತ ಎಲ್ಲ ನಮ್ಮ ತಂದೆಗೆ ಪೇಷಂಟ್ ಆಗಿದ್ರು, ಚೆಂಗಲ್ರಾಯ ರೆಡ್ಡಿ ಅವರೆಲ್ಲ. ಸೊ ಇವ್ರು ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಅಂದರೆ ವಿಧಾನಸೌಧವರೆಗೂ ಯಾಕೆ ಬರ್ತೀರಾ, ನಿಮ್ಮ ಕ್ಲಿನಿಕ್ಗೆ ನಮ್ಮ ಆಫೀಸರ್ಸ್ ಕಳಿಸ್ತೀವಿ ಅಂತ ಅವರೆಲ್ಲ ಕ್ಲಿನಿಕ್ ಹೋಗ್ಬಿಟ್ಟು ಸೈನ್ ಮಾಡಿ ಇದು ಮಾಡೋರು. ಆ ರೀತಿ ಒಂದು ಸಂಬಂಧ ಇತ್ತು. ಅಷ್ಟು ಅವ್ರ ಮಾತಿಗೆ ಅಷ್ಟು ಬೆಲೆ ಇತ್ತು, ಅಷ್ಟು ಮರ್ಯಾದೆ ಇತ್ತು. ಹಾಗಾಗಿ ನನ್ನ ತಂದೆ 3 ವರ್ಷ ರನ್ ಮಾಡಿ ಒಂದು ಗ್ರೂಪ್ ಇತ್ತು ನಾರಾಯಣಗಾರ ಅವರೆಲ್ಲ ಬೇಕಾದ ಡಾಕ್ಟರ್ 5 ಜನ ಡಾಕ್ಟರ್ಸ್ ಇದ್ರು. ಆಮೇಲೆ ಸರ್ಕಾರಕ್ಕೆ ಕೊಡ್ತೀವಿ ಅಂತ ನಾವು ರನ್ ಮಾಡೋಕ್ಕಾಗಲ್ಲ, ಅದಕ್ಕೆಲ್ಲ ಎಫರ್ಟ್ ಬೇಕಲ್ಲ. ಹಾಗಾದ್ರೆ ಒಂದು ಡೋನರ್ ಸೀಟ್ಸ್ ಅಂತ ಒಂದಷ್ಟು ಇಟ್ಕೊಳ್ಳಿ ಅಂತ ಹೇಳಿದ್ರು. ಅದೇನು ಬೇಕಾಗಿಲ್ಲ ಅಂತ. ನನ್ನ ತಮ್ಮ ಇನ್ನೂ ಮೆಡಿಕಲ್ಗೆ ಸೇರಿರಲಿಲ್ಲ, ಬರೀ ಇಂಜಿನಿಯರಿಂಗ್ SLC ಓದ್ತಾ ಇದ್ದ. ಇಲ್ಲ ನಮ್ಗೇನು ಬೇಡ, ನಾವು ಮೆರಿಟ್ಲೇ ತೊಗೊಳ್ತೀವಿ ಅಂತ ಒಂದು ಸೀಟು ತೊಗೊಳ್ದೇನೆ ಅದನ್ನ ಕಾಲೇಜ್ನ ಇದು ಕೊಟ್ಬಿಟ್ರು, ಸರ್ಕಾರಕ್ಕೆ ಕೊಟ್ಬಿಟ್ರು. ಆವಾಗ TMA ಪೈ ಅವರೆಲ್ಲ ಒಂದು ಹೇಳಿದ್ರು ಅಂತ, ಅದಕ್ಕೆ ಯಾಕೆ ಮಾಡ್ತೀರಾ, ಒಂದು ಸೀಟ್ ಇಟ್ಕೊಂಡ್ರಿ ಮಕ್ಕಳು ನಿಮ್ಮವ್ರಿಗೆ ಯಾರಿಗಾರು ಕೊಡೋಕ್ಕಾಗಿಲ್ಲ, ಅದೆಲ್ಲ ನಮ್ಗೆ ಆ ರೀತಿ ಸ್ವಾರ್ಥನೇ ಬೇಡ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಆಮೇಲೆ ನಾನು ತುಂಬ ಮೆರಿಟಲ್ಲೇ ಸೀಟ್ ತೊಗೊಂಡು ಹೋದ. ಆಮೇಲೆ ಮೆಡಿಕಲ್ ನಾನು ಇಂಜಿನಿಯರಿಂಗ್ ಓದಕ್ಕೆ ಹೋದೆ, ನನಗೇನು ಬೇಕಾಗಲಿಲ್ಲ ಅದು. ಆ ರೀತಿ ಅದು ಮೆಡಿಕಲ್ ಕಾಲೇಜ್ ಹೆಚ್ಚು ಒಂದಷ್ಟು ಸೀಟ್ಗಳನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಇದ್ರು ತಗೊಳ್ಳಿಲ್ಲ ಅವರು. ಈಗ ನೋಡ್ಬಿಡ್ತಾರ ಆ ಥರ. ಇದು ನೋಡಿ, ಭಾಳ ಅಪರೂಪದ ಫೋಟೋ ಬನ್ನಿ. ಇದು ಬೇಂದ್ರೆ, ವಿ ಸೀತಾರಾಮಯ್ಯ, CK ವೆಂಕಟರಾಮಯ್ಯ, ನಾ ಕಸ್ತೂರಿ, ಕೈಲಾಸಂ, ರಾಶಿ, ಆಮೇಲೆ ಇದು ಮಾಸ್ತಿ. ಮತ್ತೆ ನೋಡಿ ಯುವ ಬೇಂದ್ರೆ ಹೆಂಗಾಗಿದೆ ನೋಡಿ ಬೇಂದ್ರೆ. ಈ ಫೋಟೋ ನೋಡಿರ್ಲಿಲ್ಲ ನಾನು. ನೋಡಿ ಇದು ನಮ್ಮ ಬೀಗರು, ನಮ್ಮ ಮಗಳ ಮಾವ, ಅವ್ರ ತಂದೆ, ಅವ್ರ ಫ್ಯಾಮಿಲಿ. ಅದು ನನ್ನ ಮೊಮ್ಮಗಳಿಗೋಸ್ಕರ ಮಾಡಿದ್ರಿಂದ ಅದನ್ನು ಹಾಕಿದ್ದೆ ಇದರಲ್ಲಿ. ಇದು ನಂದು ಬುಕ್ಸ್ ಅದೆಲ್ಲ ನಂದು. ನಾನು ಗ್ರ್ಯಾಜುಯೇಟ್ ಆದಾಗ, ಇಂಜಿನಿಯರಿಂಗ್ ಮುಗಿಸ್ದಾಗ. ಇದು ಹಾಸ್ಯದ ಮೇಲೆ ಡೆಕ್ಕನ್ ರಾಲ್ಡಲ್ಲಿ ನಾವು ಅಪರಂಜಿ ಶುರು ಮಾಡಿದಾಗ. ಇದೊಂದು ಜರ್ಮನ್ ಕಲ್ತ್ಕೊಂಡಾಗ, ಜರ್ಮನಿಗೆ ಹೋಗಕ್ಕೆ ಮುಂಚೆ ಬರುತ್ತೆ ಕಲ್ತ್ಕೊಂಡಿದ್ದೆ. ಅದು ಜರ್ಮನಿ ಭಾಷೆ ಗುಡ್ ಮಾರ್ನಿಂಗ್ ಸರ್ ಹೇಳೋದು ಗೂಟನ್ ಮಾರ್ಗನ್ ಅಂತ. ಗೂಟನ್ ಮಾರ್ಗನ್ ಅಂದರೆ ಗುಡ್ ಮಾರ್ನಿಂಗ್ ಅಂತ. ಊಟ ಆಯ್ತಾ ಅಂತ ಕೇಳಕ್ಕೆ ಎಸನ್ ಹಾಬನ್ ಝಿ ಅಂತ. ಎಸನ್ ಅಂದರೆ ಊಟ ಅಂತ, ಹಾಬನ್ ಅಂದರೆ ಊಟ ಆಯ್ತಾ ಅಂತ. ಸರ್ ಟೆಸ್ಟ್ ಪಾಸ್ ಆಗ್ಬಿಟ್ರು. ಇದು ಶಿವರಾಮಕಾಂತ್ ನನಗೆ ಸನ್ಮಾನ ಮಾಡಿದ್ದು. ಯಾವ ಶಿಕ್ಷ ಶಿವರಾಮಕಾಂತ್ ಯಂತ್ರಕಥೆಗೆ ಬುಕ್ ತೋರಿಸಿದ್ನಲ್ಲ, ಶಿವರುದ್ರಪ್ಪ, ಶಿವರಾಮ್ ಕಾರಂತ ನೀವು ಅವರು. ಆಮೇಲೆ ಇನ್ನೊಂದು ಪುಸ್ತಕ ಬರೆದೆ ಮಧುಚಂದ್ರ ಅಂತ, ಅದಕ್ಕೆ ಭೀಷಮ್ ಸಾಹ್ನಿ ಅಂತ ಕೇಳಿದಿರಲ್ಲ, ಅವರು ನನಗೆ ಅವಾರ್ಡ್ ಕೊಟ್ಟಿದ್ದು. ಅವ ಲಂಕೇಶ್ ಕೂಡ ಒಳ್ಳೆ ನಾಟಕದೆಲ್ಲ ನೋಡಿ. ಇವರು ಬರ್ಗೂರು ರಾಮಚಂದ್ರಪ್ಪ. ಇದು ರಾಮಣ್ಣ ಅವರು ಆನರ್ ಮಾಡಿದ್ದು ನನಗೆ. ಇದು ನಾನು ಪೀಣ್ಯದಲ್ಲಿ ಇಂಡಸ್ಟ್ರಿ ರನ್ ಮಾಡಿದಾಗ ನಾನು ಪ್ರೆಸಿಡೆಂಟ್ ಆಗಿದ್ದೆ ಅಲ್ಲಿ, ಅಸೋಸಿಯೇಷನ್. ಅದಕ್ಕೆ ಸ್ವಂತ ಫ್ಯಾಕ್ಟ್ರಿ ಇತ್ತು ಸರ್? ನನ್ನ ಫ್ಯಾಕ್ಟ್ರಿ ಇತ್ತು, ಅದು ಮಾರಿಬಿಟ್ಟೆ ಆಮೇಲೆ. ಇದು ನಮ್ಮಲ್ಲಿ ನೆಹರು ಜೊತೆ, ಪಂಡಿತ್ ನೆಹರು ಜೊತೆ ನಾವೆಲ್ಲ ತೆಗೆಸ್ಕೊಂಡಿದ್ದು ಸ್ಟೂಡೆಂಟ್ಸ್ ಆಗಿ ಹೋಗಿದ್ದಾಗ. ಎಲ್ಲಿ ಸರ್? ಡೆಲ್ಲಿಗೆ ಹೋಗಿದ್ದು ಟೂರ್ಗೆ. ನನ್ನ ಬುಕ್ಸ್ ಬಗ್ಗೆ ಇದೆಲ್ಲ ನನ್ನ ಮಗಳ ಫೋಟೋಗಳದಲ್ಲ. ನನ್ನ ಬುಕ್ಸು ನಾನು ಇದು ಮಾಡಿದ್ದೆ, ಅಗಸ್ತ್ಯ ಅಂತ ಒಂದಿದೆ ಇಲ್ಲಿ, ಅವ್ರಿಗೆ ನಾನು ಡಿಸೈನ್ ಮಾಡಿಕೊಟ್ಟೆ ಈ ಪ್ಲಾನೆಟರಿ ಸಿಸ್ಟಮ್ನ. ಪ್ಲಾನೆಟೋರಿಯಮ್ ನಾನು ಡಿಸೈನ್ ಮಾಡಿಕೊಟ್ಟಿದ್ದು. ಕಲಾಂ ಬಂದ್ಬಿಟ್ಟು ಇನಾಗ್ರೇಟ್ ಮಾಡಿದ್ರು ನೋಡಿ, ಇಲ್ಲಿದೆ ಕಲಾಂ ಅವ್ರ ಜೊತೆ. ಸರ್ ಕಲಾಂ ಅವರು ಹಾಂ, ಅವರೇ ನಮ್ಮದು ನನ್ನ ಡಿಸೈನ್ನ ಇನಾಗ್ರೇಟ್ ಮಾಡಿದ್ದೀನಿ. ಇದು ನಿಮ್ಮ ಪುಸ್ತಕಗಳ ಮುಖಪುಟ? ನನ್ನ ಪುಸ್ತಕಗಳ ಮುಖಪುಟ. ಇದರಲ್ಲಿ ಅಪರಂಜಿನೂ ಇದೆ. ಇದರಲ್ಲಿ ಒಂದು ಪುಸ್ತಕ ಇನ್ನೂ ಆ್ಯಡ್ ಆಗಿಲ್ಲ. ಮಾಂಡೂಕ್ಯ ಉಪನಿಷತ್ ಮೇಲೆ ಒಂದು ಪುಸ್ತಕ ಬಂದಿದೆ, ಅದು ಇನ್ನೂ ಆ್ಯಡ್ ಆಗಿಲ್ಲ. ಇದು ಲಾಸ್ಟ್ ಇಯರ್ ಬಂದಿದೆ ಲಾಕ್ಡೌನಲ್ಲಿ. ಫ್ಯಾಮಿಲಿ ಫೋಟೋ. ಸೊ ಮೊಮ್ಮಗಳಿಗೆ ತೋರಿಸ್ಲಿಕ್ಕೆ ಮಾಡಿರುತ್ತೆ ಇದನ್ನು, ಫ್ಯಾಮಿಲಿ ಜರ್ನಿ ತೋರಿಸ್ಲಿಕ್ಕೆ. ಫ್ಯಾಮಿಲಿ ಜರ್ನಿ ತೋರ್ಸೋಕ್ಕೋಸ್ಕರ ಅವಳಿಗೆ ಇರಲಿ ಅಂದ್ಬಿಟ್ಟು ಅವಳಿಗೆ ನೋಡಿ ಬರೆದಿದ್ದೆ ಅರುಷಿ ಅಂತ.
ಸರ್ ಆವಾಗ ಎರಡು ಕಡೆನೂ ಅವ್ರ ತಂದೆ ಕಡೆಯಿಂದ ತಾಯಿ ಕಡೆಯಿಂದ ಅವ್ರು ಕೂಡ ಫ್ರೀಡಮ್ ಫೈಟರು. ನಮ್ಮ ಬೀಗರು ದೇಸಾಯಿ ದೇಸಾಯಿ ಅಂದರೆ ಇವರಿದ್ರ ಅನಿರುದ್ಧ ದೇಸಾಯಿ ಅಂತ ಕೇಳಿರ್ಬೋದು. ಅವರು ಕನ್ನಡ ಕಲ್ಚರ್ ಅಕಾಡೆಮಿ ಇದಾಗಿದ್ರು, ನಿರ್ದೇಶಕರಾಗಿದ್ದು. ಅವ್ರ ತಂದೆ ಹೈದರಾಬಾದ್ ಕರ್ನಾಟಕದಲ್ಲಿ ಫ್ರೀಡಮ್ ಫೈಟಿಂಗ್ ಮಾಡಿ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು ಅವರು, ರಾಬಿ ದೇಸಾಯಿ ಅಂತ. ಅವರು ಆ ಏರಿಯಾದಲ್ಲಿ ಬಹಳ ಹೆಸರು ಗಳಿಸಿರೋರು. ಅದ್ರ ಬಗ್ಗೆ ಕೂಡ ಒಂದಷ್ಟಿದೆ ನೋಡಿ ಸ್ನೇಹಿತರೆ. ನನಗೆ ಸಂತೋಷ ಆಗಿದೆ ಏನಂದ್ರೆ, ಎಷ್ಟು ಚೆನ್ನಾಗಿ ಒಂದು ಮಗು ತಮ್ಮ ಕುಟುಂಬದ ಒಂದು ಮಗು ತಮ್ಮ ಇಡೀ ಕುಟುಂಬದ ಕಥೆ ಅನ್ನೋದಕ್ಕೆ ಓರಲಿ ಹೇಳೋ ಬದಲು ವಿಜುವಲ್ಸ್ ಕೊಡ್ಬೋದಲ್ಲ. ನಿಮ್ಮ ತಾತ ಇವರು, ನಿಮ್ಮ ಮುತ್ತಾತ ಇವರು, ನಿಮ್ಮ ತಂದೆ ಇವರು, ಹೌದು ಎಷ್ಟು ಚೆನ್ನಾಗಿದೆ. ಹೌದು, ನಾವೆಲ್ಲ ಒಂದು ಪಾಲಿಸ್ಬೇಕು ನೋಡಿ. ಇಂಥ ಒಳ್ಳೆ ಒಂದು ಐಡಿಯಾ ಒಂದು ಇರುತ್ತೆ. ಐಡಿಯಾ ಟೈಮ್ ಕ್ಯಾಪ್ಸೂಲ್ ಅಂತ ಹೇಳ್ತಾರಲ್ಲ, ಆ ಥರ ಟೈಮ್ ಕ್ಯಾಪ್ಸೂಲ್. ವಾಟ್ ಅ ವರ್ಡ್. ಹ್ಯಾಟ್ಸ್ ಆಫ್ ಸರ್. ಆಮೇಲೆ ಇದು ಫೋಟೋಸ್ ಎಲ್ಲ ಮುಗಿಸ್ಬೇಡ. ಇವಾಗ ನಾನು ಕಳೆದ 1 ವರ್ಷದಿಂದ ಲಾಕ್ಡೌನ್ ಆಯ್ತಲ್ಲ, 2020 ಒಬ್ಬನೇ ಇರ್ಬೇಕಾಯ್ತು ಮನೇಲಿ. ಹೊರಗೆ ಹೋಗೋಗಿಲ್ಲ, ಏನೂ ಇಲ್ಲ, ಜೈಲು. ಆವಾಗ ಮಾಂಡುಕ್ಯ ಉಪನಿಷತ್ ಬರೆದು ಮುಗಿಸ್ತಾ ಇದ್ದು. ಮಾಂಡುಕ್ಯ ಉಪನಿಷತ್ತುಗಳು ಕೇಳಿದ್ರಲ್ಲ, ಅದು ಮಾಂಡುಕ್ಯ ಒಂದು ಉಪನಿಷತ್ತು. ಅದು ಒನ್ ಆಫ್ ದ ಉಪನಿಷತ್ತು. ಇವಾಗ ಕಠೋಪನಿಷತ್ತು, ಕೈವಲ್ಯ ಉಪನಿಷತ್ನೆಲ್ಲ ಇದೆಯಲ್ಲ, ಭಗವದ್ಗೀತೆ ವಿವೇಕ ಚೂಡಾಮಣಿ ಬರೆದ್ಮೇಲೆ ಮಾಂಡುಕ್ಯ ಉಪನಿಷತ್ತು ಕೂಡ ನಮ್ಮ ಹೆರಿಟೇಜ್ ಒಂದು ಬಹಳ ಪ್ರಾಮುಖ್ಯವಾದ ಒಂದು ಉಪನಿಷತ್ತು. ಅದು ಅದ್ರ ಬಗ್ಗೆ ಬರೆದು ಮುಗಿಸ್ಬಿಟ್ಟೆ ಜುಲೈ 21 ಕೋವಿಡ್ ಟೈಮಲ್ಲಿ. ಆಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ಈ ವಾಟರ್ ಕಲರ್ ಹಿಂದೆ ಮಾಡ್ತಾ ಇದ್ನಲ್ಲ, ಅದು ತಿರ್ಗಾ ತಗೊಂಡೆ. ಈಗ ರೀಸೆಂಟಾಗಿ ಮಾಡಿರೋ ವಾಟರ್ ಕಲರ್ ಎಲ್ಲ ಇಲ್ಲಿ ನೋಡಿ, ನಾನು ಮಾಡಿದ್ದೀನಿ. ಈ ಕಳೆದ 1 ವರ್ಷದಲ್ಲಿ ಮಾಡಿದ್ದಿದ್ದು ನೋಡಿ. ಇದು ಜಸ್ಟ್ ಗ್ಲಾನ್ಸ್ ಮಾಡ್ಕೊಳ್ಳಿ. ಇದು ವಾಟರ್ಫಾಲ್ ಚಿತ್ರಕೂಟ್ ಅಂತ. ಇದು ಕೂರ್ಗಲ್ಲಿರೋ ವಾಟರ್ಫಾಲು. ಇದು ಮರ್ಬಾರ್ ಇನ್ ದ ಸೀ. ಇದೆಲ್ಲ ಯುರೋಪಿಯನ್ ಮಾಸ್ಟರ್ಸ್ ಅಂತ ಯುರೋಪಲ್ಲಿ ಮಾಡಿದ್ದು. ನಾನು ಕಲ್ತ್ಕೊಳ್ಬೇಕಾದ್ರೆ ಅವ್ರು ಕಾಪಿ ಮಾಡಿದ್ರೆ ಕಲ್ತ್ಕೊಳ್ಳೋಕ್ಕಾಗೋದು. ನಾನು ಹೊಸದಾಗಿ ಥಿಂಕ್ ಮಾಡೋಕ್ಕೆ ಎಲ್ಲಿ ಮನೆಯಿಂದ ಹೊರಗಡೆ ಹೋಗಿ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಅದನ್ನೆಲ್ಲ ರಿಪ್ರೊಡಕ್ಷನ್ ಮಾಡಿದ್ದು. ಇದು ಕೂಡ ಬೆಡ್ ಟೈಮ್ ಸ್ಟೋರಿ ಅಂತ. ಬೆಡ್ ಟೈಮ್ ಸ್ಟೋರೀಸ್. ಇದು ಮೂನ್ ಲೈಟ್ ನೋಡಿ, ಶ್ಯಾಡೋ ಹೇಗೆ ಬರುತ್ತೆ ಅಂತ. ಇದು ಮಗುನ ಸಮುದ್ರಕ್ಕೆ ಕರ್ಕೊಂಡು ಹೋಗ್ತಿರೋದು. ಇದೆಲ್ಲ ವಾಟರ್ ಕಲರ್ ದೂರದಿಂದ ನೋಡಬೇಕು, ಅದ್ರದ್ದು ಇಂಪ್ರೆಷನ್ ಬರಬೇಕು. ಹತ್ರ ಹೌದು, ಇದು ಒಂದು ಥಿಂಗ್ ನಿಮ್ಗೆ ತೋರಿಸ್ತೀನಿ ನೋಡಿ. ಇವಾಗ ಇದು ತಾಯಿ ಮಗಳು, ಆಮೇಲೆ ಅಕಾರ್ಡಿಯನ್ನು. ಇದು ಇಟಲಿ ಇದೊಂದು ಫೋಟೋ. ಹಳೆ ಕಾಲದಲ್ಲಿ ನೀರು ಬಾವಿಲಿರೋದು, ನೀರು ಈ ಥರ ತಗೊಂಡೋಗೋರು ಪಾತ್ರೆಯಲ್ಲಿ. ಆಗಿನ ಲೈಫ್ 1800. ಇದು ಚೈನಾ. ಎಲ್ಲ ದೇಶದ್ದು ಕಲ್ತ್ಕೊಳ್ತಾ ಇದ್ದೀನಿ ನಾನು. ಸೊ ಇದು ನಾವು ವನದೇವತೆ ಅಂತ, ವನದೇವತೆ, ಕಾಡಲ್ಲಿ ದೇವತೆ ಇದು. ಇದು ಕೊಳಲು ಬಾರಿಸೋಳು. ಇದು ಮಳೆ ಬರ್ತಾ ಇದ್ದಾಗ ಛತ್ರಿ ಇಟ್ಕೊಂಡು ಆ ಲೈಟ್ ಹಾಕಿ. ಇದು ಟಿಬೆಟ್ಟಲ್ಲಿ ಹಳ್ಳಿ. ಇದು ವಾಟರ್ಫಾಲ್, ಜಪಾನೀಸ್ ವಾಟರ್ಫಾಲ್. ಇದು ದೂರದಲ್ಲಿ ಇಟ್ಕೊಂಡು ನೋಡಿ ತೋರಿಸ್ತೀನಿ. ಅದು ಇದು ನೋಡಿ, ಬೀಚ್ ಹತ್ರ ಕೂತ್ಕೊಂಡು ನಿಂತೋದು. ಇದು ನಿಮಿಷಾಂಬ ದೇವಸ್ಥಾನ, ಶ್ರೀರಂಗಪಟ್ಟಣದ್ದು. ಅಲ್ಲಿ ಹೋಗಿದ್ದಾಗ ಫೋಟೋ ತೆಗೆದಿದ್ದೆ. ಇದು ಕಾಡು ನೋಡಿ. ಇವಾಗ ಇದು ಇಲ್ಲಿ ತೋರಿಸ್ತೀನಿ. ನೀವು ಇಲ್ಲೇ ನಿಂತ್ಕೊಳ್ಳಿ. ನೀವು ಈ ಡಿಸ್ಟೆನ್ಸ್ ಇರಬೇಕು, ಇದೆಲ್ಲ ಅರ್ಥ ಬೇಕಾದ್ರೆ. ಪ್ರತಿ ಕ್ಷಣನೂ, ಜೀವನದ ಪ್ರತಿ ಕ್ಷಣನೂ ಸದುಪಯೋಗ ಪಡಿಸ್ಕೋಬೇಕು. ಏನು ವಯಸ್ಸಾಯ್ತು ಅಂತ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದು ತಪ್ಪು. ಏನೋ ಒಂದು ಹವ್ಯಾಸ ಇಟ್ಕೊಂಡಿರ್ಬೇಕು, ಇರಬೇಕು. ಅಪರಂಜಿ ಒಂದು ಸಾಲದು ಅಂತ ಹೇಳ್ಬಿಟ್ಟು ಇದು ಪೇಂಟಿಂಗ್ ತೊಗೊಂಡಿದ್ದು ನಾನು. ಹಾಗೆ ಒಂದು ಎಲ್ಲ ಕ್ಷಣಗಳು ಆಗಬೇಕು ಅಂತ. ಇದು ನೋಡಿ, ಇದು ಅಲ್ಲಿಂದ ನೋಡಿ ಹೇಗೆ ಕಾಣುತ್ತೆ. ರಿಯಲ್ 3 ಡೈಮೆನ್ಷನಲ್ ಎಫೆಕ್ಟ್ ಬರೋದು ಅಲ್ಲೇ. ಆಮೇಲೆ ಎಲ್ಲ ಹತ್ರ ನೋಡ್ಬಾರ್ದು, ಅದು ತಿಳ್ಕೊಳ್ಳಿ. ಒಂದು ಭಾಳ ಮುಖ್ಯ ಅದು. ಆ ಡಿಸ್ಟೆನ್ಸ್ ಮಿನಿಮಮ್ ನೀವು ನಿಂತ್ಕೊಂಡಿದ್ದೀರಲ್ಲ, ಹೌದು. ಇದು ಪೋಲಿಷ್ ಆರ್ಟಿಸ್ಟ್ ಒಬ್ಬ ಅವನು ಮಾಡಿದ್ದು, ಪೋಲೆಂಡಿಂದ, ವಾರ್ಷಾ. ನೋಡಿ, ಅದು ಮಂಜು ನೆಲದ ಮೇಲೆ ಕೂತ್ಬಿಟ್ಟಿದೆ. ಹಾಂ, ಅದ್ರದ್ದು ಫೋಟೋ ಬಂದಿರೋ, ಅದ್ರದ್ದು ಪೇಂಟಿಂಗು ನೆನ್ನೆ ಮಾಡಿ ಮುಗಿಸ್ತಾ. ಇದು ನೆನ್ನೆ ಮುಗಿಸಿದ್ದು, ಫ್ರೆಶ್ ಎಸ್ಟರ್ಡೇ. ಆಮೇಲೆ ಇದು ಮೊನ್ನೆ ಮಾಡಿದ್ದು. ಲಾಸ್ಟ್ ವೀಕ್ ಗೋವಾಗೆ ಹೋಗಿ ಬಂದೆ. ಅಲ್ಲಿ ಒಂದು ಚರ್ಚ್ ಇದೆ ಹಳೇದು, ಅಗಸ್ಟೈನ್ ಚರ್ಚ್ ಅಂತ. ಹಾಂ, ಅದರದ್ದು ಎಂಟ್ರೆನ್ಸ್ ಹಳೆ ಎಲ್ಲ ಶಿಥಿಲವಾಗಿ ಬಿದ್ದಿರೋದು, ಗೋಡೆಲ್ಲ ಬಿದ್ದೋಗಿದೆ. ಅದ್ರ ಫೋಟೋ ಅದು, ಪೋರ್ಚುಗೀಸ್ ಕಾಲದ್ದು.
ನೋಡಿ. ಸರ್ ಹಾಂ, ನಿಮಗೆ ಬಿಡುವಿದೆ, ಫ್ರೀ ಆಗಿದ್ದೀನಿ ಅನ್ನೋದಿಲ್ಲ, ಇಲ್ಲ ಬಿಡುವೇ ಇಲ್ಲ ನನಗೆ. ಅದಕ್ಕೆ ನೀವು ಟೈಮ್ ಕೊಟ್ಟಾಗ 11 o'clock ಅಂತ ಹೇಳಿದ್ರೆ 11 to 11:30 ಬೇರೆ ಏನೋ ಕೆಲಸ ಮಾಡೋದು, ಆರ್ಟಿಕಲ್ ಬರೆದು ಮುಗಿಸ್ದೆ. ಈಗ ನೀವು ಬರೋ ಲೇಟ್ ಅಷ್ಟು ಟೈಮ್ ಯಾಕೆ ವೇಸ್ಟ್ ಮಾಡಬೇಕು? ಅರ್ಧ ಗಂಟೆ ಆರ್ಟಿಕಲ್ ಹಾಗೆ ಆ ರೀತಿ ಜೀವನ ಇಟ್ಕೊಂಡ್ರೆ ಒಂದು ಸಾರ್ಥಕತೆ ಇರುತ್ತೆ ಜೀವನಕ್ಕೆ. ದೇವ್ರು ಕೊಟ್ಟಿರೋ ಸಮಯಕ್ಕೆ ನಾವು ಪ್ರತಿಫಲ ಕೊಟ್ಟಾಗ ಆಗುತ್ತೆ, ಕರೆಕ್ಟಾಗಿ ಋಣ ಕೊಟ್ಟು. ಇಲ್ಲ ದೇವ್ರು ಕೊಟ್ಟು ಜೀವನ ವೇಸ್ಟ್ ಮಾಡ್ತಾ ಇದೀವಲ್ಲ, ಏನು ಪ್ರಯೋಜನ ಆಯಿತು? ಅಲ್ವಾ, ಮಾಡಬಾರ್ದು. ಕಾಲವೇ ಉದಾಹರಣೆಗೆ ಯಾವುದೋ ಒಂದು ವೃತ್ತಿ ನಿವೃತ್ತರಾದ್ಮೇಲೆ ನನ್ನ ಬದುಕೆ ಮುಗಿತು ಅನ್ಕೊಂಡ್ಬಿಡ್ತಾರೆ. ಹೌದು, ಹಾಗೆ ಮಾಡಬಾರ್ದು, ಹಾಗಾಗಬಾರ್ದು. ಹವ್ಯಾಸಗಳಿದ್ರೆ ಭಾಳ ಒಳ್ಳೇದಲ್ವ ಸರ್? ಬಹಳ ಮುಖ್ಯ, ಹವ್ಯಾಸಗಳು ಬಹಳ ಮುಖ್ಯ. ಬೆಳಗಾಗಿದ್ದು ಉತ್ಸಾಹ ಇರುತ್ತೆ. ಇವತ್ತು ಬೆಳಗ್ಗೆ ನೀವು ಬರ್ತೀರಾ ಅಂತಿದ್ರೆ ಇನ್ನೊಂದು ಪೇಂಟಿಂಗ್ ಪ್ಲಾನ್ ಮಾಡಿದ್ದೆ ಇವತ್ತು ಮಾಡೋದು. ನೀವು ಬರದೇ ಇದ್ರೆ ಏನಾಗ್ತಾ ಇತ್ತು ಅಂತ ತೋರಿಸ್ತೀನಿ. ನೀವು ಬರದೇ ಇದ್ದಿದ್ರೆ ಈ ಪೇಂಟಿಂಗ್ ಮಾಡಿ ಮುಗಿಸ್ತಾ ಇದ್ದೆ. ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ. ಒಂದು ಕುರ್ಚಿ ಹೇಳ್ಕೊಂಬಿಡಿ. ಇದೆ ನನ್ನ ಪೇಂಟಿಂಗು, ಆರ್ಟಿಕಲ್ ಬರೆಯೋದು ಎಲ್ಲ ನಾನು ಬರೀ ಕಂಪ್ಯೂಟರ್ಲೇ ಬರೆಯೋದು, ಡಿಜಿಟಲ್, ಪೇಪರ್ ಪೆನ್ಸಿಲ್ ಬರೆಯೋಲ್ಲ. ಎಲ್ಲ ಎಲ್ಲ ಅದು ಆ ವಿಂಗ್ ಅದು ಅಲ್ಲಿ ಬ್ರಷ್, ಅದು ಪೇಂಟಿಂಗ್. ಇದೇ ಬ್ರಷ್ಗಳನ್ನ ಯೂಸ್ ಮಾಡಿದ್ದು ನೆನ್ನೆ ಮಾಡಿದ್ದು ಪೇಂಟಿಂಗ್ಸ್ ಎಲ್ಲ. ಅದೆಲ್ಲ ಪೇಂಟು ಅವೆರಡು ಇದೆ. ಈ ಮಕ್ಕಳಿಗೆ ಕೊಡಿಸ್ತೀವಲ್ಲ ಆ ಥರ ಇದೆ. ಇದು ಆರ್ಟಿಸ್ಟ್ ಅಲ್ಲ, ಅದು ಪ್ರೊಫೆಷನಲ್ದು ಇದೆ, ಇದು ಆರ್ಟಿಸ್ಟ್ ಗ್ರೇಡ್ ಇದೆ. ಇದು ಮಕ್ಕಳದ್ದೆಲ್ಲ ಇದೆ, ಆರ್ಟಿಸ್ಟ್ ವಾಟರ್ ಕಲರ್. ಆರ್ಟಿಸ್ಟ್ ವಾಟರ್ ಕಲರ್ ಕೇಕ್ಸ್ 18 ಶೇಡ್ ಇದೆ ಸರ್. ಫೋನ್ ಸರ್, ಚಿಕ್ಕ ಫೋನ್ ಇಟ್ಕೊಂಡಿದ್ದೀರಾ? ಇಲ್ಲ, ಇದು ಚಿಕ್ಕ ಫೋನ್, ಅದು ಹಳೆಗೆ ಅದು. ಇದು ನಂದು ಸ್ಮಾರ್ಟ್ ಫೋನ್. ಇವಾಗ ನೋಡಿ, ಇವಾಗ ಐ ವಿಲ್ ಶೋ ಯು ದ ಪಿಕ್ಚರ್ಸ್ ರಿಗಾರ್ಡಿಂಗ್ ಕೊರವಂಜಿ ಅಪರಂಜಿ. ಆಮೇಲೆ ಕೂತ್ಕೊಂಡು ಮಾತಾಡೋಣ, ಅದನ್ನು ಬಿಗಿನಿಂಗಿಂದ ಹೇಳ್ತೀನಿ. ನಮ್ಮ ತಂದೆ ಫೋಟೋ, ಅವರು 1905 ಹುಟ್ಟಿದ್ದು, 1925 ಈ ಗಾಟ್ ಮ್ಯಾರಿಡ್. 20 ವರ್ಷಕ್ಕೆ ಮದುವೆ. ನಮ್ಮ ತಾಯಿಗೆ ಇನ್ನೂ ಚಿಕ್ಕ ವಯಸ್ಸು, 14 ವರ್ಷ. ಆಮೇಲೆ ಆಗಿನ ಕಾಲದಲ್ಲಿ ತಾನೆ ಇದು. ಆಮೇಲೆ ಅವ್ರು ಮೆಡಿಕಲ್ ಶುರು ಮಾಡಿದ್ದು 1931ನಲ್ಲಿ. 42ನಲ್ಲಿ ಹವ್ಯಾಸ ಮಾಡಬೇಕು ಅಂತ ಅದ್ರ ಬಗ್ಗೆ ಹೇಳ್ತೀನಿ, ಯಾಕೆ ಕೊರವಂಜಿ ಶುರು ಮಾಡಿದ್ರು ಅಂತ ಹೇಳ್ತೀನಿ. ಬಟ್ ಇದು ಕಾಲೇಜಲ್ಲಿ ಓದ್ತಾ ಇದ್ದಾಗ ಈ ಆಂಗ್ಲ ನಾಗಪತ್ರಿಕೆ ಒಂದು ಬರ್ತಾ ಇತ್ತು, ಪಂಚ್ ಅಂತ. ಈ ಪತ್ರಿಕೆ ಕೂಡ ನಾನು ಇಟ್ಕೊಂಡಿದ್ದೀನಿ. ಹಾಂ, ಇಲ್ಲಿ ಇದೆ, ತೋರಿಸ್ತೀನಿ. ಅದು ಫೋಟೋ ತೆಗೆಯುವಾಗ ಆ ಪೇಂಟಿಂಗ್ ಫೋಟೋ ಬೇಕಾದ್ರೆ ತೆಗೆಯುವಾಗ ಆಗಿನ ಕಾಲದ 1870 ಬುಕ್ಸ್ ಎಲ್ಲ ನಮ್ಮಲ್ಲಿದೆ. 1870 ಇಸ್ವಿ ಪ್ರಿಂಟ್ ಆಗಿದ್ದು ಬುಕ್ ಇಟ್ಕೊಂಡಿದ್ದೀನಿ ಒಂದು, ತೋರಿಸ್ತೀನಿ ಆಮೇಲೆ. ಇದು ಆ ಪಂಚಮಾತ್ರಿಕೆಗಳ ಒಂದು ಇದು ಕಾರ್ಟೂನ್. ಸುಮ್ಮನೆ ಉದಾಹರಣೆಗೆ, ನಿಮ್ಮ ನಾಯಿ ಯಾಕೆ ಸ್ಲಿಮ್ ಆಗಿದೆ ಅಂದರೆ ಗೊತ್ತಿಲ್ಲ ರೀ, ನಾವು ಊಟ ಮಾಡುವಾಗಲೇ ಅದಕ್ಕೂ ಊಟ ಹಾಕ್ತೀನಿ ಅಷ್ಟೇ ಅಂತ. ನಾನು ಹಾಗೆ ಮಾಡ್ತೀನಲ್ಲ ಅಂತ ಅವ್ರು ಉಟ್ಕೊಳ್ಳೋದು. ಹಾಗೆ ನಾಲ್ಕಸ್ತೂರಿ ಅಂತ ಕೇಳಿರ್ಬೋದಲ್ವಾ, ಅವರು ಅವ್ರ ಹೆಂಡತಿಯಲ್ಲಿ ರೇರ್ ಫೋಟೋ ಇದೆ, ಎಲ್ಲರೂ ಸಿಗೋಲ್ಲ ನಿಮಗೆ. ನೋಡಿ, ಆಗಿನ ಕಾಲದಲ್ಲಿ ಹಾಗೆ ಅವ್ರು ನಮ್ಮ ತಂದೆಗೆ ಹೆಲ್ಪ್ ಮಾಡಿದ್ರು. ಈ ಫೋಟೋ ತೋರಿಸ್ತೀನಿ ಆಗಲೇ. ಆರ್ ಕೆ ಲಕ್ಷ್ಮಣ್, ಕೊರಂಜಿ ಕಾರ್ಟೂನ್, ಅವ್ರು ಬರೆದಿದ್ದ ಕಾರ್ಟೂನ್ಗಳೆಲ್ಲ ನಮ್ಮ ಕೊರಂಜಿಗೆ ಮಾಡೋದು. ಇದೇ ಮೊದಲನೇ ಇಶ್ಯೂ, ಮಾರ್ಚ್ 16, 1942, ಫಸ್ಟ್ ಇಶ್ಯೂ ಆಫ್ ಕೊರಂಜಿ. ಆಯ್ತಾ? ಅದನ್ನ ಆ ಲಕ್ಷ್ಮಣೇ ಬರೆದಿದ್ದೆ ಕಾರ್ಟೂನ್. ಸರ್ 1942 ಈ ಮನೆ ಕಟ್ಟಿರೋದು, 1942 ಕೊರಂಜಿ ಓಪನ್. ಹೌದು ನೋಡಿ, ಎರಡು ಒಟ್ಟಿಗೆ ಮಾಡಿದ್ದು ಅದು ಹಾಗೆ ಆಯ್ತು. ಕೋಇನ್ಸಿಡೆನ್ಸ್, ನನಗೆ ಮರ್ತೋಗಿತ್ತು ಅದು. ಎರಡು ಒಂದೇ ಇಸ್ವಿ. ಹೌದು, ನಂಗೆ 2 ವರ್ಷ ಅವಾಗ. ಹೌದು, 40 ಕರೆಕ್ಟ್. ನಮಗೆ 82. ನಿಮ್ಮದು ಗೊತ್ತಾಗಲ್ವ ಹಾಗೆ? ಹೌದಾ? ಓಕೆ, 81.5 ಡಿಸೆಂಬರ್ಗೆ 82 ಆಗುತ್ತೆ. ಟಿ ಸುನಂದಮ್ಮ ಅಂತ. ಹೌದು, ದಾಶರಥಿ ದೀಕ್ಷಿತ್. ಅರಾಸೆ ಸೇತುರಾಮರಾವ್. ಇದು ಲಕ್ಷ್ಮಣ್ ಬರೆದಿದ್ದು ಕಾರ್ಟೂನ್. ರೇಷನ್ ಆಫೀಸರ್ ಮಗ. ಯಾಕೆ ನಿಂತಿದ್ರು? ಕೂತ್ಕೊಳ್ಳಿ ಸ್ವಾಮಿ ಕುರ್ಚಿಯಲ್ಲಿ ಅಂತ ಹೇಳ್ತಾನೆ ಅವನಿಗೆ. ಕೂತ್ಕೊಂಡು ಆಗ್ಬೇಕಲ್ಲ, ಅದ್ರ ಹತ್ರ ಹೋಗ್ಬೇಡ ಕಣ, ನನ್ನ ತಂದೆನ ಕಚ್ಬಿಡ್ತಂತೆ ಅವ್ರು ಹೇಳ್ತಾ ಇದ್ರು ಅಂತ. ಹೌದು ನೋಡಿ ಸ್ವಾಮಿ, ನನ್ನ ಮಗ 4 ವರ್ಷ ಆಗ್ಲೇ 20ವರೆಗೆ 1 ರೂಢಿ ಹೇಳ್ತಾನೆ. ಪರವಾಗಿಲ್ಲ, 20 ವರ್ಷಕ್ಕೆ 100ವರೆಗೆ ಕಲಿತಾನೆ.
ಇದು ಕೊನೆ ಇಶ್ಯೂಲಿ ಕಾಡಿಗೆ ಹೋಗ್ಬಿಡ್ತೀನಿ ಅಂದು ಕೊರವಂಜಿ ಇಷ್ಟೊಂದು ಇದ್ದಿದ್ದೇ ಗೊತ್ತಾಗಲಿಲ್ವೇ ಅಂತ. ಕೆಲವರು ಕನ್ನಡ ಕೊರವಂಜಿ ಓದ್ತಾನೆ ಇರಲಿಲ್ವಲ್ಲ, ಅದ್ರ ಬಗ್ಗೆ. ಆಮೇಲೆ ಆರಾಸೆ ಶೇಷಗಿರಿ 1983ನೇ ಇಸ್ವಿಲಿ ಈ ಕೊರವಂಜಿ ರಿವೈವ್ ಮಾಡಬೇಕು ಅಂತ ಒಂದು ಮನ್ಸು ಮಾಡಿ ನನಗೂ ಹೇಳಿದ್ರು, ಮಾಡೋಣ ಅಂತ ಹೇಳಿದೆ. ಈ ಥರ ಫಸ್ಟ್ ಇಶ್ಯೂ ತಂದ್ವಿ. ಆವಾಗ ಶೇಷಗಿರಿ ಇದು ಸಂಪಾದಕರು ಅವರೊಂದು 6 ತಿಂಗಳು ಅಲ್ಲಿಂದ ಚಿತ್ರದುರ್ಗದಿಂದ ನಡೆಸಿದ್ರು. ಅದು ಪ್ರಾಕ್ಟಿಕಲ್ ಆಗಿ ಆಗಲಿಲ್ಲ, ಯಾಕೆಂದ್ರೆ ಪ್ರಿಂಟಿಂಗ್ ಇದ್ದಿದ್ದು ಮೈಸೂರು, ಚಿತ್ರದುರ್ಗದಲ್ಲಿ ಇದು ಎಡಿಟಿಂಗು, ಡಿಸ್ಟ್ರಿಬ್ಯೂಷನ್ ಇಲ್ಲಿ ಬೆಂಗಳೂರಲ್ಲಿ ಆಗದಿರೋ ಕಷ್ಟ ನಾನು ತೊಗೊಂಡ್ಬಿಟ್ಟೆ. ಐ ಟುಕ್ ಓವರ್. ಇದೆ ಲಾಗು. ನಾನು ನಮ್ಮ ಚಂದ್ರನಾಥ್ ಆಚಾರ್ಯ ಹತ್ರ ಮಾಡಿ, ಚಂದ್ರನಾಥ್ ಆಚಾರ್ಯ ಅಂತ ಕೇಳಿದಿರಲ್ಲ, ಅವ್ರು ಮಾಡಿದ ಲೋಗೋ ಲೋಗೋ ಅಪರಂಜಿ ಲೋಗೋ. ಹಾಂ, ಕೊರವಂಜಿದ್ ಬೇರೆ. ಕೊರವಂಜಿ ನಿಮ್ಮ ತಂದೆಯವ್ರು ಮಾಡಿದ್ದು? ನಮ್ಮ ತಂದೆ ಮಾಡಿ. ಅಪರಂಜಿ ನಾನು ಮಾಡಿದ್ದು. ಇದು ಆವಾಗ ಎಲ್ಲ ಬರಹಗಾರರು, ನಾನು, ನಮ್ಮಕ್ಕ, ನನ್ನ ತಮ್ಮ ಓಂ ಪ್ರಕಾಶ್, ಇದು ಲೀಲಾ ಮಿರ್ಲೆ, ನಮ್ಮ ಫ್ರೆಂಡು ಶ್ರೀನಿವಾಸ್ ವೈದ್ಯ ಅಂತ, ಅವರು ಕೂಡ ಹಳ್ಳ ಬಂತು ಹಳ್ಳ ಬರೆದು ಅಕಾಡೆಮಿ. ಅವರು ಭುವನೇಶ್ವರಿ ಹೆಗ್ಡೆ ಕೇಳಿರ್ಬೋದು. ನಮ್ಮ ಅಕ್ಕ ಕಮಲಾ ರಾಮಸ್ವಾಮಿ, ಶಿವಶ್ರೀ. ಈಗ ಇವರು ಜಯನಗರಲ್ಲಿದ್ದಾರೆ ಸರ್. ಅವ್ರೊಂದು ಇಂಟರ್ವ್ಯೂ ಮಾಡ್ಬೇಕು ಸರ್ ನಾವು. ಪಾಪ ಅವ್ರಿಗೆ ಆರೋಗ್ಯ ಸರಿಯಾಗಿಲ್ಲ ರೀ. ಹೌದು ಸರ್, ನಾನು ದೊಡ್ಡ ಅಭಿಮಾನಿ ಸರ್. ಅವ್ರ ಕಥೆ ನಾನು ನಾಟಕ ಮಾಡಿದ್ದೆ. ಯಾವ್ದು? ಶ್ರದ್ಧಾನ? ಹೌದಾ? ಹೌದು ಸರ್. ನೀವು ಮಾಡಿದ್ರಾ? ಗುಡ್ ಗುಡ್. ಅವನು ಇನ್ನೊಂದು ಬಿದ್ದೂರಿನ ಬಿಗ್ ಬೆನ್ನು, ಹೌದು, ಅದನ್ನು ಮಾಡಿದ್ವಿ ನಾವು. ಹೌದೌದು, ಕರೆಕ್ಟ್. ಅವರು ಅಪರಂಜಿಗೆ ಬರಿತಾ ಇದ್ದಿದ್ದು. ಅವರು ಬೆಲ್ಲ ಕೊರಂಜಿ, ಶ್ರದ್ಧಾ, ಬಿದ್ದೂರಿನ ಬಿಗ್ ಬೆನ್ನು ಎರಡೂ ಅಪರಂಜಿಲೇ ಬರೆದಿದ್ದವರು ಮೊಟ್ಟ ಮೊದಲು. 10 ವರ್ಷ ಆದಾಗ ಒಂದು ಅಪರಂಜಿ ಕೊರಂಜಿಗೆ ನಮಸ್ಕಾರ ಮಾಡ್ತಿರುವಾಗ ಒಂದು ಮಾಡಿ ಒಂದು ವಿಶೇಷ ಸಂಚಿಕೆ ತಂದಿದ್ದೆ. ಶಿವಮೊಗ್ಗ ಸುಬ್ಬಣ್ಣ ನಮ್ಮ ಫಂಕ್ಷನ್ಗೆ ಇದು ಮಾಡಿದ್ದು, ಆನಂದಮಯ. ಆಮೇಲೆ ಕೇಫಾ ಅಂತ ಅವ್ರಿಗೆ ಇವರೇ ಕೇಫ, ಜಿ ನಾರಾಯಣ ಅವ್ರಿಗೆ ಆನರ್ ಮಾಡ್ತಾ ಇರೋದು. ಇದು ಮಾಸ್ಟರ್ ಹಿರಣ್ಣಯ್ಯ ನಮ್ಮ ಫಂಕ್ಷನ್ಗೆ ಬಂದಾಗ 10 ವರ್ಷದ ಹಬ್ಬಕ್ಕೆ ಎಲ್ಲ ಫಂಕ್ಷನ್ ಆಯಿತು. ಎಚ್ ಕೆ ರಂಗನಾಥ್, ಸಿ ಆರ್ ಸಿಂಹ, ಶಿವಮೊಗ್ಗ ಸುಬ್ಬಣ್ಣ, ಸಿ ಆರ್ ಸಿಂಹ ಮಾತಾಡಿದ್ದ ಅವತ್ತು ಎಲ್ಲ ಜೊತೆಗಳು. ಶಿವರಾಮ್ ಕಾರಂತರು, ಶ್ರೀನಿವಾಸ್ ವೈದ್ಯ, ಶಿವರಾಮ್ ಕಾರಂತರು ಫಂಕ್ಷನ್ ಮಾಡಿದಾಗ ಪುಸ್ತಕ ಬಿಡುಗಡೆ, ಹಾಸ್ಯೋತ್ಸವ ಶುರು ಮಾಡಿದ್ವಿ ನಾವು 97ನಲ್ಲಿ. ಹೌದೌದು. ನಮ್ದೆಲ್ಲ ಕೃಷ್ಣ ಸುಬ್ರಾವ್, ಬೇಲೂರು ರಾಮಮೂರ್ತಿ, ಆರಾಮಿತ್ರ, ವೈವಿ ಗುಂಡೂರಾವ್, ನಾನು ಸರ್. ಆರಾಮಿತ್ರ ಅವರು ಇದ್ದಾರೆ. ಅವರು ಸ್ವಲ್ಪ ವಯಸ್ಸಾಗಿದೆ, ಬಟ್ ಅವ್ರ ಆರೋಗ್ಯ ಚೆನ್ನಾಗಿದೆ. ಹೌದು. ಅವರು ಬಂದು ನಮಗೆ ಮಾತಾಡೋರು. ಇದು ಕಿರ್ಲೋಸ್ಕರ್ ಸತ್ಯ ಅಂತ ಕಲಾವಿದರು, ಅವರೆಲ್ಲ ಬಂದು ನಮ್ಮ ಅಕ್ಕ ಲೆಕ್ಚರ್ ಮಾಡ್ತಾಯಿದ್ರು. ಗುಂಡ್ಲಾರಂಗ್ ಅವರು ಇಲ್ಲ ಇವಾಗ. ನಮ್ಮ ಟ್ರಸ್ಟಿಗಳು, ಸಂಪಾದಕ ಮಂಡಳಿ, ಕೆಲವು ಕಾರ್ಟೂನ್ಸು ಕ್ಯಾಲ್ಕುಲೇಟರ್ ಬಳಸಿಲ್ಲ ಅಂತ ಹೇಳ್ತಾನೆ ನೋಡಿ. ನೀನು ನಾನು ಡೌನ್ಲೋಡ್ ಮಾಡಲಿಲ್ಲ, ನೀ ಹುಟ್ಟಿದೆ. ಹುಟ್ಟಿಲ್ಲ, ಸಾವಿಲ್ಲ, ಊಟ ಇಲ್ಲ, ನಿದ್ದೆ ಇಲ್ಲ, ನನಗಂತೂ ಈ ಸ್ಕ್ರೀನ್ ಸೇವರ್ ಜೀವನ ಸಾಕಾಗಿ ಹೋಗಿದೆ ಅಂತ ಸ್ಕ್ರೀನ್ ಸ್ಕೇವರ್ ಇರ್ತಾರೆ. ಇವರು ಡಾಕ್ಟರ್ ನಾರ್ಮನ್ ಅಂತ ಸೀಡ್ಲೆಸ್ ಕಡಲೆಕಾಯಿ ಸಂಶೋಧಕರು. ಕಡಲೆಕಾಯಿ ಸೀಡು, ಬ್ರಾಂಚ್ ಮ್ಯಾನೇಜರ್ ಜನಾರ್ದನ್ ಸ್ವಾಮಿ. ಇವರು MP ಆಗಿದ್ರು ರೀ. ಹೌದು ಸರ್. ಗೊತ್ತಾ ಜನಾರ್ದನ್ ಸ್ವಾಮಿ? ಅವರು BJPಯಿಂದ ನಿಂತ್ಕೊಂಡು ಚಿತ್ರದುರ್ಗದಿಂದ ಹಿ ಬಿಕೇಮ್ MP ಫಾರ್ ಯಾವಳು ಒಂದು 5 ವರ್ಷ ಟರ್ಮಲ್ಲಿ. ನಮಗೆ ಕಾರ್ಟೂನ್ ಎಲ್ಲ ಬರೆಯೋರು. ಇರಲಿ, ಇದೆಲ್ಲ ಆಯಿತು. ಫಂಕ್ಷನ್ಸ್ ಎಲ್ಲ ಮಾಡ್ತಾ ಇದ್ವಿ ನಾವು. 25 ವರ್ಷ ನಮ್ಮಲ್ಲೇ ಇಲ್ಲೇ ಒಂದು 25 ವರ್ಷದ ಒಂದು ಚಾಂಪಿಯನ್ ಆಗಿಬಿಟ್ಟು ಒಂದು ಫಂಕ್ಷನ್ ಮಾಡಿದ್ವಿ. ಎಲ್ಲ ಬರಗಾರರು, ನಮ್ಮ ಕೂಗು ಅಂತ ಇದ್ರು ಒಬ್ರು, ಆನಂದ, ಎಲ್ಲ ಲೇಖಕಿಯರು, ಲೇಖಕರು, ವೈದ್ಯತ್ರಿಗ. ಅப்புறம் ಉಜ್ವಲ ಭವಿಷ್ಯ ಇವ್ರ ಕೈಲಿದೆ ಅಂತ ನಾನು ಪವರ್ ಪಾಯಿಂಟ್ ಮಾಡಿದಾಗ ಉಲ್ಲಾಸ್ ನಮ್ಮ ಇವಾಗ ಮ್ಯಾನೇಜಿಂಗ್ ಟ್ರಸ್ಟಿ ನನ್ನಿಂದ ತಗೊಂಡಿದ್ದಾರೆ. ಅದೇ ನೀವು ಮಾತಾಡಿದ್ರಿ ಅಂತ ಹೇಳಿದ್ರಲ್ಲ, ಉಲ್ಲಾಸ್ ರಾವ್ ಬೀಚಿ, ಅವರು ಇವಾಗ ಇನ್ಚಾರ್ಜ್ ಆಫ್ ಕೊರವಂಜಿ ಅಪರಂಜಿ ಟ್ರಸ್ಟ್. ಸೊ ಅವ್ರಿಗೆ ಕೊಟ್ಟಿದ್ದ ಅದಕ್ಕೆ ಉಲ್ಲಾಸ ಭರಿತ ಪಯಣಕ್ಕೆ ಅಂತ ನಾನು ಬರೆದೆ ಒಂದು ಪನ್ನದು. ದಿಸ್ ಇಸ್ ದ ಪವರ್ ಪಾಯಿಂಟ್. ನಾವು ಇಷ್ಟು ಮೆಟೀರಿಯಲ್ ಇದೆ ನಿಮಗೆ. ಅಲ್ಲಿ ಹೊರಡಲ್ಲಿ ಕೂತ್ಕೊಂಡು ನೀವು ಏನು ಮಾತಾಡ್ಬೇಕು ಕೇಳಿ, ಏನು ವಿಚಾರಗಳು. ಸರ್, ಆ ಫೋಟೋ ಬಗ್ಗೆ ಹೇಳಿ ಸರ್. ಎಂಥ ಅಪರೂಪದ ಫೋಟೋ. ಇವ್ರು ನಮ್ಮ ತೇಜಸ್ವಿ ಕ್ಲೋಸ್ ಫ್ರೆಂಡು. ಸೊ ನಾನು ಮಾಡಿ ತೇಜಸ್ವಿ ನನಗೆ ಭಾಳ ಆಪ್ತರು. ಇದು ನೀವು? ನಾನು. ಇನ್ನೊಬ್ರು ಶಿವಕುಮಾರ್ ಅಂತ, ಅವರು ಹೋಗ್ಬಿಟ್ರು. ಅವ್ರು ಇಂಜಿನಿಯರ್, ಆರ್ಕಿಟೆಕ್ಟ್ ಅವರು. ನೋಡಿದ್ರ ನೀವು ನಿಮ್ಮ ಕಣ್ಣು ಅದು ಬಿತ್ತಲ್ಲಿ ಪರವಾಗಿಲ್ಲ. ನಾವೇನು ಮಾಡ್ತಾ ಇದ್ವಿ ಅಂದರೆ ಪ್ರತಿ ಮಳೆಗಾಲ
ಜೂನ್ ತಿಂಗಳಲ್ಲಿ ಅಲ್ಲಿ ಹೋಗ್ಬಿಡ್ತಾ ಇತ್ತು ಮೂಡಿಗೆರೆಗೆ ಅವ್ರ ಮನೆಗೆ. ಹಾಂ, ಆಲ್ಮೋಸ್ಟ್ ಇದೆ. ಮಳೆ ಬರ್ತದೆ, ಎಲ್ಲೂ ಹೋಗಕ್ಕಾಗಲ್ಲ. ಕೂತ್ಕೊಂಡು ಹಾಟೆ ಹೊಡೋಣ ರೀ, ಇಲ್ಲಿ ಬನ್ನಿರಿ, ಇಲ್ಲಿ ಮನೇನು ಮಾಡ್ತೀರಾ ಅಂತ ಅಲ್ಲಿ ಹೋಗ್ಬಿಡೋದು. ಹೋಗ್ಬಿಟ್ಟು ಅಲ್ಲಿ ಅವ್ರ ಮನೇಲಿ ಕೂತ್ಕೊಂಡು ಆಟಗಳೆಲ್ಲ ಹೊಡೆದು ಆವಾಗಲೇ ನಾನು ಒಂದು ಪುಸ್ತಕ ಬರೀರಿ ಅಂತ ಹೇಳಿದ್ರು. ಕಂಪ್ಯೂಟರ್ ಮೇಲೆ ಪುಸ್ತಕ ಬರೀರಿ ಅಂತ. ಬರಿತೀನಿ ಅಂತ ಹೇಳಿದೆ. ಬಟ್ ನಾನು ಹೇಳಿದೆ, ಈ ಕಂಪ್ಯೂಟರ್ ಬಗ್ಗೆ ಬರೆದ್ರೆ ಮಿಕ್ಕಿದ ನಾವೆಲ್ ಥರ ಓದೋಕ್ಕಾಗಲ್ಲ, ಒಂದು ಚಿತ್ರ ಇರಬೇಕು ಪಕ್ಕದಲ್ಲಿ. ಈ ಮೌಸ್ ಅಂದರೆ ಏನು ಅಂದರೆ ಅದ್ರ ಬಗ್ಗೆ ಕೊಡಬೇಕು. ಅದಕ್ಕೆ ಅಗಲವಾಗಿ ಮಾಡೋ ಹಾಗಿದ್ರೆ ಮಾಡ್ತೀನಿ ಅಂತ. ಅಗಲವಾಗಿ ಮಾಡ್ಬೇಕಾದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಆಯಿತು ಮಾಡೋಣ ರೀ ಅಂತ ನಿಮ್ಗೆ ತೋರಿಸ್ತೀನಿ ಪುಸ್ತಕ ಒಂದು. ಬನ್ನಿ, ಹಾಗಿದ್ರೆ ಅಲ್ಲೇ ಹೋಗೋಣ ಇವಾಗ. ಅವ್ರಿಗೆ ನಿರುತ್ತರ. ಈ ಪುಸ್ತಕ ನಾನು ಇನ್ಸಿಸ್ಟ್ ಮಾಡಿದ್ದಕ್ಕೆ ಅಗಲವಾಗಿ ಮಾಡಿದ್ದೆ. ಅವರೇ ಡ್ರಾಯಿಂಗ್ ಮಾಡಿದ್ದು. ಅವ್ರ ಮುನ್ನುಡಿ ಚೆನ್ನಾಗಿದೆ, ಒಂದ್ಸಲ ನೋಡಿ. ಆಚೆ ನೋಡಿ ಮುನ್ನುಡಿ, ಆಮೇಲೆ ಬ್ಲರ್ಬು ಎರಡೂ ಓದಿ. ಕಂಪ್ಯೂಟರ್ ಕಲಿಯಿರಿ ಎಂ ಶಿವಕುಮಾರ್. ಅವ್ರ ಮುನ್ನುಡಿ ಐ ಥಿಂಕ್ ಇಟ್ ವರ್ತ್ ರೀಡ್. ನಿಮ್ಗೆ ಗೊತ್ತಾಗಬೇಕಾದ್ರೆ ನಮ್ಮ ರಿಲೇಷನ್ಶಿಪ್ಪು ಯಾವ ವರ್ಷ ಪಬ್ಲಿಷ್ ಆಗಿರೋದು ನೋಡ್ತಾ ಇದ್ದೀನಿ ಸರ್. 2003 ಮೊದಲ 2003. ಹಾಂ, ಓಕೆ. ಇದೆಲ್ಲ ನಾನೇ ಡಿಸೈನ್ ಮಾಡಿದ್ದೆ, ಡ್ರಾಯಿಂಗ್ಸ್ ಎಲ್ಲ. ಪ್ರತಿಯೊಂದು ಪಾರ್ಟ್ಸ್ ಬರೆದಿರಿ. ಇಷ್ಟು ನೀವು ಒಂದ್ಸಲ ಓದ್ಬಿಡಿ. ಓಕೆ, ಇಲ್ಲಿ ಬಂದು ಕೂತ್ಕೊಂಡು ಓದಿ. ಆದರೆ ಆವಾಗ ಕೆಲವು ಪ್ರಶ್ನೆಗಳಿಗೆ ಉತ್ತರ, ಅದರಿಂದ ಪ್ರಶ್ನೆಗಳು ಹೊರಡ್ಬೋದು ನಿಮಗೆ, ನಾವು ಉತ್ತರನೂ ಕೊಡ್ಬೋದು. ಇಲ್ಲೇ ಕೂತ್ಕೊಳ್ಳೋಣ. ಈವರೆಗೆ ಬಂದಿರುವ ಕಂಪ್ಯೂಟರ್ ಬಗ್ಗೆ ಪುಸ್ತಕಗಳಲ್ಲೆಲ್ಲ ಇದು ಅತ್ಯುತ್ತಮವಾದದ್ದೆಂದು ನಾನು ಧೈರ್ಯವಾಗಿ ಹೇಳಬಲ್ಲೆ. ಇದನ್ನು ಓದಿ ಯಾವ ವಿದ್ಯಾರ್ಥಿಗೂ ತಾನು ಕಂಪ್ಯೂಟರ್ ತಂತ್ರಜ್ಞನಾಗಬಲ್ಲೆ ಎಂದು ಈ ಪುಸ್ತಕ ಆತ್ಮವಿಶ್ವಾಸ ಹುಟ್ಟಿಸುತ್ತದೆ. ಕಲಿಕೆಯ ಕುತೂಹಲ ಉದಿಸುವಂತೆ ಮಾಡುತ್ತಾ ಕಂಪ್ಯೂಟರ್ ತರಬೇತಿ ಕೇಂದ್ರಗಳಿಂದ ಗಲ್ಲಿಗಲ್ಲಿಗಳಲ್ಲೂ ಸ್ಕೂಲ್ ತೆರೆದು ದುಬಾರಿ ಶುಲ್ಕ ವಿಧಿಸಿ ವಿದ್ಯಾರ್ಥಿಗಳ ಶೋಷಣೆ ಮಾಡುತ್ತಿರುವ ಈ ಸಂದರ್ಭದಲ್ಲಿ ಶಿವಕುಮಾರ್ ಪುಸ್ತಕ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗುತ್ತದೆ ಎಂದು ತಿಳಿದಿದ್ದೇನೆ. ಪೂರ್ಣಚಂದ್ರ ತೇಜಸ್ವಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.